ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದೊಂದು ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಮತ್ಸ್ಯಗಂಧ ಸಿನಿಮಾ ತಂಡ ಇದೆ. ಬಹುಶಃ ನನ್ನನ್ನು ಸೇರಿಸಿ ನಾವೊಂದು ತಂಡವಾಗಿ ನಾವಿಲ್ಲಿ ಕೂತಿದ್ದೇವೆ. ವಿ4 ನ್ಯೂಸ್ಗೆ ಸಂಬಂಧಪಟ್ಟ ಹಾಗೆ ನಿರೂಪಕನಾಗಿ ನಾನು ಆಗಾಗ ಬಂದು ಹೋಗ್ತಾ ಇರ್ತೇನೆ. ಸೊ ಈ ಸಂದರ್ಭದಲ್ಲಿ ಒಂದು ಮತ್ಸ್ಯಗಂಧ ಸಿನಿಮಾ ತಂಡದ ಒಬ್ಬ ಕಲಾವಿದನಾಗಿಯೂ ಜೊತೆಗೆ ಒಬ್ಬ ವಿ4 ನ್ಯೂಸ್ ನಿರೂಪಕನಾಗಿಯೂ ಕೂಡ ನಾನು ನಿಮ್ಮ ಜೊತೆ ಇದ್ದೇನೆ. ಮತ್ಸ್ಯಗಂಧ ಅನ್ನುವಂತ ಸಿನಿಮಾ ಕಳೆದ ವಾರ ರಾಜ್ಯದಾದ್ಯಂತ ಬಿಡುಗಡೆಗೊಂಡಿದೆ. ಬಹಳ ಮುಖ್ಯವಾಗಿ ನಮ್ಮ ಕರಾವಳಿಯ ಒಂದು ಎಸೆನ್ಸ್ ಇರುವಂತ ಒಂದು ಸಿನಿಮಾ. ಇಡೀ ಕರಾವಳಿಯ ಒಂದು ಮೀನುಗಾರರ ಕಥೆಯನ್ನು ಆಧಾರಿತವಾದಂತಹ ಒಂದು ಸಿನಿಮಾ ಇವತ್ತು ಬಿಡುಗಡೆಗೊಂಡಿರುವುದು. ಕಳೆದ ವಾರ ರಾಜ್ಯದಾದ್ಯಂತ ಬಿಡುಗಡೆಗೊಂಡು ಇದೀಗ ಒಂದು ಹೊಸ ರೀತಿಯ ಚರ್ಚೆಯನ್ನ ಈ ಸಿನಿಮಾ ಹುಟ್ಟು ಹಾಕಿದೆ. ಹಾಗಾಗಿ ಬಹುಶಃ ನಮ್ಮ ಕರಾವಳಿಯವರಂತೂ ನೋಡ್ಲೇಬೇಕಾದಂತ ಒಂದು ಸಿನಿಮಾ ಕೂಡ ಹೌದು ಅಂತ ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ಒಂದು ತಂಡ ಇವತ್ತು ವಿ4 ನ್ಯೂಸ್ ನಲ್ಲಿ ಒಂದು ಕೂತಿದೆ. ನಾವು ಒಂದಷ್ಟು ಸಿನಿಮಾಗಳ ಬಗೆಗೆ ನಾವು ಮಾತನಾಡ್ತಾ ಹೋಗ್ತೇವೆ. ನಿಮಗೂ ಕೂಡ ಸಿನಿಮಾದ ಬಗ್ಗೆ ಪರಿಚಯ ಆಗ್ತದೆ. ನಮ್ಮ ಜೊತೆ ಸಿನಿಮಾದ ನಿರ್ದೇಶಕರಾದ ದೇವರಾಜ್ ಪೂಜಾರಿ ಇದ್ದಾರೆ. ಜೊತೆಗೆ ಆ ಸಿನಿಮಾದ ಮತ್ತೊಬ್ಬ ಮುಖ್ಯ ಕಾರ್ಯನಿರ್ವಹಣೆಯಲ್ಲಿ ಮಾಡಿದಂತ ಮತ್ತು ಪ್ರಮುಖ ಪಾತ್ರಧಾರಿಯಾದಂತ ನಾಗರಾಜ್ ಬೈದೂರ್ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಚಿತ್ರದ ನಾಯಕ, ಇತ್ತೀಚೆಗೆ ಬಹಳಷ್ಟು ಚಿತ್ರಗಳಲ್ಲಿ ಕಾಣಿಸಿಕೊಳ್ತಾ ಇರುವಂತ ನಮ್ಮವರೇ ಆದಂತ ಪೃಥ್ವಿ ಅಂಬರ್ ಕೂಡ ಇದ್ದಾರೆ. ಎಲ್ರಿಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಪೃಥ್ವಿ ಅಂಬರ್ ಬಹುಶಃ ಕೆಲವರಿಗೂ ಸ್ವಲ್ಪ ಇದಾಗ್ತದೆ, ನಾಗರಾಜ್ ಅಥವಾ ನಾಗು ಅಥವಾ ಇನ್ನು ಕೆಲವರು ಅಪ್ಪು, ಪಪ್ಪು, ಚಿನ್ನು ತುಂಬಾ ಪ್ರೀತಿಯಿಂದ ಕರೆಯುವಂತದ್ದು ತುಂಬಾ ಇರ್ಬೋದು. ಸೊ ನಾನು ನಿರ್ದೇಶಕರಿಂದ ಮತ್ಸ್ಯಗಂಧದ ಬಗ್ಗೆ ಹೇಗೆ ಹೊಳಿತು ಈ ಮತ್ಸ್ಯಗಂಧ, ಯಾಕೆ ಬಂತು? ಮತ್ಸ್ಯಗಂಧ ಅದೇ ಬೇಸಿಕ್ಲಿ ಮೀನುಗಾರರ ಮೇಲೆ ಹೆಣೆದಿರುವಂಥ ಕತೆ. ಅವ್ರ ಬದುಕು, ಲೈಫ್ ಸ್ಟೈಲು, ಅವರ ಸ್ವಾಭಿಮಾನವನ್ನು ಸ್ವಲ್ಪ ತೋರಿಸೋಣ ಅನ್ನುವಂಥದ್ದು. ಈ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಂಗಳೂರು ಟು ಕಾರವಾರ ಜಾಸ್ತಿ ಸ್ವಾಭಿಮಾನಿ ಮೀನುಗಾರರಿದ್ದಾರೆ. ಅವರ ವೃತ್ತಿ, ಅವ್ರ ಬದುಕು ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ, ಭಾಳ ಕಷ್ಟಪಟ್ಟು ದುಡಿತಾರೆ. ಅವ್ರನ್ನ ಹೇಗೆ ಸದ್ಬಳಕೆ ಮಾಡಲಾಗುತ್ತೆ ಅಥವಾ ಅವ್ರನ್ನ ದುರ್ಬಳಕೆ ಹೇಗಾಗ್ತದೆ ಅನ್ನುವಂಥ ವಿಶ್ಲೇಷಣೆಯಲ್ಲಿ ಹುಟ್ಕೊಂಡಂಥ ಸಿನಿಮಾ ಇದು. ಸೊ ಭಾಳ ಅಬ್ಸರ್ವ್ ಮಾಡಿದ್ದೇನೆ. ನಮ್ಮ ಈಗ ಮಂಗಳೂರಾಗಿರ್ಬೋದು, ಉಡುಪಿ, ಕುಂದಾಪುರ ಆಲ್ಮೋಸ್ಟ್ ಸೇಮ್ ಮೈಂಡ್ ಸೆಟ್ ಇರ್ತದೆ. ನಾವು ಉತ್ತರ ಕನ್ನಡನ ತೊಗೊಂಡಿದ್ದೀವಿ, ಅದು ನಮ್ಮದೇನೆ. ಸೊ ಅಲ್ಲಿಯ ಸ್ವಾಭಿಮಾನಿ ಮೀನುಗಾರರ ಕಥೆಯನ್ನು ಹೇಳೋಕೆ ಹೊರಟಿರುವಾಗ ಹುಟ್ಟಿರೋ ಕಥೆಗಳಿದು. ಅಂದರೆ ಅವ್ರ ಲೈಫ್ ಸ್ಟೈಲ್ ಮೇಲೆ ಇರುವಂಥದ್ದು. ಜೊತೆಗೆ ಪೊಲೀಸ್, ಪೃಥ್ವಿ ಅಂಬರ್ ಅವರು ಪೊಲೀಸ್ ಆಗಿ ಮಾಡಿದ್ದಾರೆ ಅದರಲ್ಲಿ. ಸೊ ಪೊಲೀಸ್ ಆದರೂ ಕೂಡ ಅಲ್ಲಿಯ ವಾತಾವರಣಕ್ಕೆ ಒಗ್ಗುವಂಥ ಪೊಲೀಸ್ ಆಗಿ ಅವ್ರು ಮಾಡಿರುವಂಥದ್ದು. ಅಂದರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟನ್ನ ಅವರು ಪ್ರತಿನಿಧಿಸ್ತಾರೆ ಸಿನಿಮಾದಲ್ಲಿ. ಸೊ ಹೀಗೆ ಒಂದು ಯಾವುದೋ ಒಂದು ಎಳೆಯನ್ನು ಹುಟ್ಟಾಕ್ಕೊಂಡು ಒಂದು ಮೀನುಗಾರಿಕೆಯಿಂದ ಹುಟ್ಟಿದ್ದು ಕತೆ. ಸೊ ಹಾಗೇ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಒಂದು ಸಿನಿಮಾ ಆಗಿ ಮಾರ್ಪಾಡಾಯಿತು. ಇಲ್ಲಿ ಸಿನಿಮಾದ ಒಟ್ಟು ಒಂದು ಕಲ್ಚರಲ್ ಬೇಸ್, ನೀವು ಉತ್ತರ ಕನ್ನಡವನ್ನ ತೆಗೆದುಕೊಂಡಿದ್ದೀರಿ ಅಂದ್ರೆ ಎಲ್ಲೋ ಇದು ನಡೆದಿರುವಂತ ಕಥೆ ಆಗಿರ್ಬೋದು ಅಥವಾ ನಡೀತಾ ಇರುವಂತ ಕಥೆಯು ಕೂಡ ಆಗಿರ್ಬೋದು ಅಂತ ನಾವು ಅನ್ಕೊಳ್ಬೋದಾ? ಹೇಗೆ ನಡೆದಿರುವಂಥ ಕತೆ ಅಂತ ಹೇಳಿದ್ರೆ ನಡೆದಿದೆ. ಈ ಥರ ಕಥೆಗಳು ನೀವು ಆವಾಗ ನೋಡ್ತಾ ಇರ್ತೀರ. ಈಗ ಕ್ಲಾಶು, ಪೊಲೀಸರು, ಶರ್ಮನ್ಸ್ಗೂ ಗಲಾಟೆ ಆಗ್ತಿರ್ತದೆ. ಸೊ ಅವರಿಗೆ ಮೀನುಗಾರಿಕೆ ಮಾಡುವಾಗ ಇರ್ಬೋದು ಅಥವಾ ಅಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಾಗ ಇರ್ಬೋದು. ಈ ಥರದ್ದೆಲ್ಲ ಅವರಿಗೆ ಕೆಲವೊಂದು ಅಡಕು ತೊಡಕುಗಳಿರ್ತದೆ. ಆಮೇಲೆ ಸರ್ಕಾರದಿಂದ ಕೆಲವೊಂದು ಅನುಮತಿ ಇಲ್ಲದೆ ಇರುವಂಥದ್ದು, ಈ ಥರದ್ದು ಏನೇನೋ ಒಂದಿಷ್ಟು ವಿಚಾರಗಳಿದೆ. ಸೊ ಇವೆಲ್ಲ ರಿಯಲ್ ಘಟನೆಗಳನ್ನು ನಾನು ನೋಡಿದ್ದೆ. ಲೈಕ್ ಹೊನ್ನಾವರದಲ್ಲಿ ಲಾಸ್ಟ್ ಒಂದು 5-6 ಇಯರ್ಸ್ ಬ್ಯಾಕ್ ಒಂದು ಆಯಿತು, ಪರೇಶ್ ಮಿಸ್ತಾ ಕೇಸ್. ಸೊ ಆ ಥರದ್ದೆಲ್ಲ ಒಂದಿಷ್ಟು ನಾನು ಅಬ್ಸರ್ವ್ ಮಾಡಿದ್ದೆ. ಈಗ ನಮ್ಮ ಗಂಗೊಳ್ಳಿ ಸೈಡಲ್ಲೂ ಆಗ್ತಾ ಇರುತ್ತೆ. ಸ್ಟೇಷನಿಗೆ ಬೆಂಕಿ ಹಾಕೋ ಲೆವೆಲ್ಗೆಲ್ಲ ಹೋಗಿತ್ತು. ಇದೆಲ್ಲ ಕೂಡ ಹೆಚ್ಚಿನ ಇದು ಅದರಲ್ಲಿ. ಅಂದರೆ ನ್ಯಾಯ ಅನ್ಯಾಯ ಅಂತ ಬಂದಾಗ ಹೋರಾಡುವಂಥವರು ಹೆಚ್ಚಿನವರು ಮೀನುಗಾರರು. ನಾವು ಕರಾವಳಿಯಲ್ಲಿ ನೋಡಿದವರು ಅಂದರೆ ಅಗ್ರೆಸಿವ್ ಆಗಿ ಹೋಗುವಂಥದ್ದು. ಸೊ ಅದನ್ನು ನಾವು ಇಲ್ಲಿ ತೋರಿಸೋದಕ್ಕೆ ಹೊರಟಿದ್ದೆ. ಅಂದರೆ ನಾನು ನೋಡಿಬಿಟ್ಟೇ ಮಾಡಿರೋದು. ಆ ಥರದೊಂದು ಸಿಚುವೇಶನ್ಸ್ಗಳನ್ನು ಅಬ್ಸರ್ವ್ ಮಾಡಿ ಅದರಲ್ಲಿ ಕಥೆಯ ಒಳಗಡೆ ಅದನ್ನು ನೀಟಾಗಿ ಆ್ಯಪ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಬಹುಶಃ ಹಾಗೆ ನೋಡುವುದಾಗಿದ್ದರೆ ಇದು ಕೇವಲ ಉತ್ತರ ಕನ್ನಡಕ್ಕೆ ಮಾತ್ರ ಅಲ್ಲ, ಇಡೀ ಒಂದು ಕರ್ನಾಟಕದ ಕರಾವಳಿಗೆ ಸಂಬಂಧಪಟ್ಟಂತ ಅಂಶವನ್ನ ಹೇಳಿದ್ರಿ. ಅಂದ್ರೆ ಮೀನುಗಾರಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರು ಸ್ವಾಭಿಮಾನಕ್ಕೋಸ್ಕರ ಅವರು ಯಾವುದನ್ನು ಬಿಟ್ಟು. ಬಹುಶಃ ಮಂಗಳೂರಿನಲ್ಲೂ ಅಂತ ಒಂದು ಘಟನೆ ನಡೆದಿತ್ತು. ಬಹುಶಃ ಕೈಗಾರಿಕೆಗಳು ಸಮುದ್ರಕ್ಕೆ ವಿಷವನ್ನು ಬಿಡುತ್ತದೆ ಅನ್ನುವಂತ ಸಂದರ್ಭದಲ್ಲಿ ಬಹಳ ದೊಡ್ಡದಾದಂತ ಒಂದು ಚಳವಳಿಯನ್ನ ಮಾಡಿದ್ರು. ಬಟ್ ಬಹುಶಃ ಅದು ಮೀನುಗಾರಿಕೆ ಮಾತ್ರ ಸಾಧ್ಯ. ಆ ಧೈರ್ಯ ಸ್ಥೈರ್ಯ ಅವರಲ್ಲಿ ಜಾಸ್ತಿ ಇದೆ ನಮ್ಮಲ್ಲಿ. ಈಗ ಉತ್ತರ ಕನ್ನಡದ ಒಂದು ಭಾಗವನ್ನಾಗಿ ತಗೊಂಡಿದ್ದಷ್ಟೇ ಅದು.
ಇದೊಂದು ಬಿಗಿನಿಂಗ್. ಹೋಗ್ತಾ 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 ಇನ್ನೂ ಕೆಲವು ಸಿನಿಮಾಗಳು ಬರ್ತಾ ಹೋಗ್ಬೋದು. ಎಷ್ಟು ಸ್ಟ್ರಾಂಗ್ ಇದೆ, ಎಸ್ಪೆಷಲಿ ಮಂಗಳೂರಲ್ಲಿ ಹೆವಿ ಸ್ಟ್ರಾಂಗ್ ಇದೆ. ಉಡುಪಿ, ಮಂಗಳೂರು, ಕಾಪು ಈ ಸೈಡಲ್ಲ ತುಂಬ ಸ್ಟ್ರಾಂಗ್ ಫಿಷರ್ಮ್ಯಾನ್ಸ್ಗಳು, ಅಂದರೆ ಹೆವಿ ಅಗ್ರೆಸಿವ್. ಏನಾದರೂ ಅನ್ಯಾಯ ಆದರೆ ಒಗ್ಗಟ್ಟಾಗಿ ಹೋರಾಡುವಂಥದ್ದು, ಆ ಒಗ್ಗಟ್ಟು ಇಲ್ಲಿದೆ. ಸೊ ಹಾಗೆ ಸಿನಿಮಾದಲ್ಲೂ ಒಗ್ಗಟ್ಟಾಗಿ ಬಂದು ನೋಡಿದ್ರೆ ಭಾಳ ಖುಷಿ ಆಗ್ತದೆ ಅಷ್ಟೇ. ಓಕೆ ಓಕೆ ಓಕೆ. ನಾಯಕನ ಆಯ್ಕೆ ಬಗೆಗೆ ನಾಯಕನ ಆಯ್ಕೆ ಅಂತಂದರೆ ನಾನು ಅವ್ರದ್ದು ದಿಯಾ ಸಿನಿಮಾ ನೋಡಿದ್ದೆ. ಆಮೇಲೆ ಅದಾದಮೇಲೆ ಬೈರಾಗಿ ಇತ್ತು. ಸೊ ಈ ಮೂಮೆಂಟ್ಸ್ಗಳಲ್ಲಿ ನನಗೆ ನನ್ನ ಸಿನಿಮಾದಲ್ಲಿ ನಾವು ಫಸ್ಟ್ ಕತೆ ಆರಿಸ್ಕೊಂಡು ಟೀಮವರೆಲ್ಲ ಡಿಸ್ಕಷನ್ ಮಾಡುವಾಗ ಒಂದು ಪಕ್ವತೆ ಇರುವಂಥ ನಟ ಬೇಕಿತ್ತು. ಸೊ ಹಾಗಾಗಿ ಹುಡುಕಿದಾಗ ನಮಗೆ ಪೃಥ್ವಿ ಎಂಬಾರ್ ಅವರು ಸಿಕ್ಕಿದ್ರು. ಸೊ ಕಥೆಯನ್ನು ಕೇಳ್ತಾ ಅವ್ರ ಊರದೇ ಕತೆ ಮತ್ತು ಒಂದು ಹೊಸ ಎಕ್ಸ್ಪೆರಿಮೆಂಟು, ಅವ್ರಿಗೂ ಒಂದು ಫ್ರೆಶ್ ಇದಿರುತ್ತೆ. ಯೂಶ್ವಲಿ ಒಂದು ಲವರ್ ಬಾಯ್ ಆಗಿ ನೋಡಿದ್ವಿ ಅವ್ರನ್ನ ಸಾಫ್ಟ್ ಕಾರ್ನರ್ ಕ್ಯಾರೆಕ್ಟರ್ಗಳಲ್ಲಿ. ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ತೋರಿಸ್ಬೋದು, ಅವಕಾಶ ಇದೆ. ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಯೂಶ್ವಲ್ಗಿಂತ ಒಂಚೂರು ಫ್ರೆಶ್ ಆಗಿರುತ್ತೆ. ಅದೇನಾದರೂ ಒಂದು ಟ್ರೈ ಮಾಡೋಣ ಅಂತ ನಾವು ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಅವರು ಓಕೆ ಅಂತ, ನಾನು ಇದಕ್ಕೆ ಮುಂದಾಗಿ ಬರ್ತೀನಿ ಅಂತ ಹೇಳಿ ಬಂದರು. ಸೊ ಹಾಗೆ ಶುರುವಾಗಿದ್ದಿದ್ದು. ಅದಾದಮೇಲೆ ನಮ್ಮ ಕತೆಗೆ ಹೆಂಗೆ ಬೇಕು ಹಾಗೆ ಅವರು ರೆಡಿ ಆದರು. ಅವರು ಸಾಕಷ್ಟು ಅವರು ಶ್ರಮ ಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಎಸ್ ಪೃಥ್ವಿ, ಮೊದಲು ಈ ಕತೆ ಕೇಳುವಾಗ ನಿಮ್ಗೆ ತುಂಬ ಇಷ್ಟ ಆಯ್ತಾ? ಮೊದಲನೇದಾಗಿ ನಾನು ಉತ್ತರ ಕನ್ನಡ, ನಿಮಗೂ ಗೊತ್ತು, ನಾವು ನಿಮ್ಮ ಜೊತೆನೆ ತುಂಬಾ ಕಾರ್ಯಕ್ರಮಗಳು ನಾವು ಅಲ್ಲಿ ಆ ಕಡೆ ಮಾಡಿದ್ವಿ. ಕುಮಟ ಆಗಲಿ, ಹೊನ್ನಾವರ, ಬಹಳಷ್ಟು ಬಾರಿ ಆ ಕಡೆ ಹೋಗಿ ಬರುವಂಥದ್ದು ಇದೆ. ಆ್ಯಂಡ್ ಕರಾವಳಿ ಅಂದಮೇಲೆ ಎಲ್ಲ ಕಲ್ಚರ್ ಆಲ್ಮೋಸ್ಟ್ ಬೆಲ್ಟ್ ಸೇಮ್ ಇರೋದ್ರಿಂದ ಗಾಳಿ, ಬೆಳಕು, ಬಿಸಿಲು ಎಲ್ಲ ಒಂದೇ ರೀತಿ ಇರೋದ್ರಿಂದ ಅಲ್ಲಿ ನೇಟಿವಿಟಿ. ಉತ್ತರ ಕನ್ನಡ ಬಗ್ಗೆ ಕತೆ ಅಂದಾಗ ನಾನು ಬಹಳ ಖುಷಿ ಆಯ್ತು. ಅದನ್ನ ದೇವರಾಜ್ ಪೂಜಾರಿ ಅವರು ಇಲ್ಲೇ ಮಂಗಳೂರಲ್ಲೇ ನಾನು ಫಸ್ಟ್ ಭೇಟಿ ಆಗಿದ್ದೆ ಇವ್ರನ್ನ. ಮಂಗಳೂರಲ್ಲಿ ಭೇಟಿ ಆದಾಗ ಕತೆ ಹೇಳಿದಾಗ ನನಗೆ ಆ ಥರ ಅನಿಸ್ತು, ಇದು ಉತ್ತರ ಕನ್ನಡವನ್ನ ಸೀನ್ಗೋಸ್ಕರ, ಲೊಕೇಶನ್ಗೋಸ್ಕರ ಯೂಸ್ ಮಾಡಿರ್ಬೋದು, ಬಟ್ ಉತ್ತರ ಕನ್ನಡವನ್ನು ರೆಪ್ರೆಸೆಂಟ್ ಮಾಡುವಂಥ ಕತೆ ಕಮರ್ಷಿಯಲ್ ಸ್ಪೇಸಲ್ಲಿ ಬಂದಿದ್ದು ಭಾಳ ಕಡಿಮೆ, ತುಂಬ ಕಡಿಮೆ. ಹಾಗಾಗಿ ನನ್ಗನ್ನಿಸ್ತು ಅಲ್ಲಿ ಭಾಷೆ ಆಗಿರಲಿ, ಅಲ್ಲಿ ಜನರ ಟೆಂಪರ್ಮೆಂಟ್ ಒಂಥರ ತೀರಾ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ತೀರಾ ಒಂಥರ ಡಿಫ್ರೆಂಟ್ ಆಗಿರುವಂತಹ ಒಂದು ಜಿಲ್ಲೆ ಅದು. ಸೊ ಅದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಯೂಶಲಿ ಸ್ಪೆಷಲಿ ನನಗೆ ನಮ್ಮ ಕಥೆಗಳಂದ್ರೆ ಇಷ್ಟ, ನಮ್ಮ ರಾಜ್ಯದ್ದು ನಮ್ಮ ಕಥೆಗಳು. ಆವಾಗಲೇ ನಮ್ಗೆ ಹತ್ರ ಅಂತ ಅನ್ಸೋದಲ್ಲ, ಹೊರಗಿನವ್ರಿಗೆ ಅದು ವಿಭಿನ್ನ ಅನ್ಸುತ್ತೆ, ನಮಗೆ ಹತ್ರ ಅನ್ಸುತ್ತೆ, ಖುಷಿ ಆಗುತ್ತೆ. ನಮ್ಮ ಕಥೆಗಳು ಹೇಳ್ತಾ ಇದೀವಿ ಒಂಥರ ತೀರಾ ಖುಷಿ. ಸೊ ಅದನ್ನ ದೇವರಾಜ್ ಪೂಜಾರಿ ತುಂಬಾ ಚೆನ್ನಾಗಿ ಬರೆದಿದ್ರು. ಅಂಡ್ ಪೊಲೀಸ್ ವ್ಯವಸ್ಥೆ ಮತ್ತೆ ಅಲ್ಲಿಯ ಜನರ ಒಂದು ನಡುವೆ ನಡೆಯುವಂಥ ಸಂಘರ್ಷ ಆಗಿರಲಿ, ಪೊಲೀಸ್ ಯಾವುದೋ ಒಂದು ಕೇಸ್ ಹಿಂದ್ಗಡೆ ಹೋಗಿ ಅಲ್ಲಿಂದ ಒಂದು ದೊಡ್ಡ ಜರ್ನಿ ಸ್ಟಾರ್ಟ್ ಆಗೋದು, ಅದೆಲ್ಲ ಕ್ಯಾರೆಕ್ಟರ್ ಜರ್ನಿ ಇದೆಯಲ್ಲ. ಪ್ರತಿ ಕ್ಯಾರೆಕ್ಟರ್, ಈಗ ನೀವು ಮಾಡಿರುವಂಥ ಪಾತ್ರ ಆಗಿರ್ಬೋದು, ಪ್ರಶಾಂತ್ ಸಿದ್ದಿ ಅವರು, ನಾಗರಾಜ್ ಮಾಡಿರುವಂಥ ಪಾತ್ರ, ಎಲ್ಲ ಪಾತ್ರಕ್ಕೂ ಒಂದು ಪರ್ಫೆಕ್ಟ್ ಎಂಡ್ ಅನ್ನೋದಿದೆ. ಅದು ನನಗೆ ಬಹಳ ಖುಷಿ ಆಯ್ತು. ಇವರ ರೈಟಿಂಗ್ ಅಲ್ಲಿ ಅದೊಂದು ತುಂಬಾ ಸ್ಟ್ರಾಂಗ್ ಪಾಯಿಂಟ್. ಮತ್ತೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ದೇವರಾಜ್ ಪೂಜಾರಿ ಅವರು. ಸಿನಿಮಾಟೋಗ್ರಫಿ ಕೂಡ ಮಾಡ್ತಾರೆ. ಒಬ್ಬ ನಿರ್ದೇಶಕ ಆಗಿರೋರು ಯಾವಾಗ್ಲೂ ನನ್ನ ಅನಿಸಿಕೆ ಸಿನಿಮಾದ ಎಲ್ಲಾ ವಿಷಯಗಳನ್ನು ತಿಳಿದಿರ್ಬೇಕು, ಕೆಲಸ ಮಾಡಿ ಅನುಭವ ಇರಬೇಕು. ದೇವರಾಜ್ ಅವರಿಗೆ ಎಲ್ಲಾ ಅನುಭವ ಇದೆ, ಸಿನಿಮಾಟೋಗ್ರಫಿ ಆಗಿರ್ಲಿ, ಎಲ್ಲಾ ವಿಷಯದಲ್ಲೂ ಎಡಿಟಿಂಗು ಮಾಡ್ತಾರೆ. ಹಾಗಾಗಿ ಅದೊಂಥರ ಒಬ್ಬ ನಿರ್ದೇಶಕರಿಗೆ ತೀರಾ ಬೇಕಾಗಿರುವಂತ ಗೊತ್ತಿಲ್ಲದ ವಿಚಾರ. ಆತರ ಇದ್ದಾಗ ಒಂದು ಯಾವುದೇ ಒಂದು ಕೆಲಸ ಮಾಡೋದು ಬಹಳ ಸುಲಭ ಆಗುತ್ತೆ, ಈಸಿ ಆಗುತ್ತೆ, ಖುಷಿ ಇರುತ್ತೆ. ಫುಲ್ ಟೀಮ್ ವರ್ಕ್ ಆಗಿದೆ. ನೀವು ಇದರಲ್ಲಿ ಮಾಡಿರೋದು ನಿಮ್ಗೂ ಗೊತ್ತು, ನಿಮ್ಮ ಜೊತೆಲೆ ಆಕ್ಟ್ ಮಾಡುವಂಥದ್ದು. ಎಸ್, ಇನ್ನು ನಾಗರಾಜ್ ಬೈಂದೂರು ಆರಂಭದಿಂದಲೇ ನಿರ್ದೇಶಕರ ಜೊತೆ ಕಥೆಯ ಆರಂಭದಿಂದಲೇ ನೀವು ಇದ್ದವರು. ಇತ್ತೀಚೆಗೆ ನಾನು ಕೆಲವು ಕಡೆ ನೀವು ಥಿಯೇಟರ್ಗೆ ವಿಸಿಟ್ ಕೊಟ್ಟು ಬಹಳ ವಿಶೇಷ ಆದದ್ದು, ಅಲ್ಲಲ್ಲಿ ಮೀನುಗಾರರ ಜೊತೆ ಹೋಗಿ ಆ ಸಾವಿರ ಸಂಘಟನೆ ಮತ್ತು ಜನಪ್ರತಿನಿಧಿಗಳ ಜೊತೆಗೆ ಸಭೆ ಎಲ್ಲ ಮಾಡಿದ್ವಿ. ಹೇಗಿತ್ತು ಜನರ ಅಭಿಪ್ರಾಯ? ಇಲ್ಲ, ಜನರ ಅಭಿಪ್ರಾಯ ಸಕ್ಕತ್ತಾಗಿ ಬರ್ತಾ ಇತ್ತು. ಸೊ ಇದೇ ರೀಸನ್ಗೋಸ್ಕರ ನಾವು ಇದನ್ನ ಬಿಡೋದು ಬೇಡ ಅಂತಾನೆ ನಮ್ಮ ಮುಂದೆ ಇನ್ನೂ ಜಾಸ್ತಿ ಮಾಡೋಣ ಅಂತಾನೆ ಬಂದಿರೋದು. ಯಾಕಂದ್ರೆ ಸಿನಿಮಾ ನೋಡ್ಕೊಂಡು ಹೋದವರು ಎಲ್ಲರೂ ಕೂಡ ಇಷ್ಟೊಳ್ಳೆ ಸಿನಿಮಾ ಯಾಕೆ ಪ್ರಚಾರ ಆಗ್ತಾ ಇಲ್ಲ ಅಂತ ಅವರು, ಅಂದ್ರೆ ಇಷ್ಟೊಳ್ಳೆ ಸಿನಿಮಾಕ್ಕೆ ಯಾಕೆ ಜನ ಬರ್ತಾ ಇಲ್ಲ ಅಂತ ಅವರು. ನಾವೊಂದ್ ಕಡೆ ಹೋದ್ವಿ, ಅದು ಕರಾವಳಿ ಭಾಗಕ್ಕೆ ಹೋದ್ವಿ, ಅಲ್ಲೊಂದು ಇಷ್ಟು ಜನ ಮತ್ಸ್ಯಗಂಧ ಸಿನಿಮಾ ಬಂದಿದ್ದು ನೋಡಿದ್ರ ಕೇಳಿದ್ವಿ, ಸಿನಿಮಾ ನೋಡಿದ್ವಿ, ಸಕ್ಕತ್ತಾಗಿದೆ, ನಾವೊಂದು ಇಷ್ಟನ್ನು ಕರ್ಕೊಂಡು ಹೋಗ್ತೀವಿ. ಈಗ ನಿನ್ನೆ ಒಂದು ಥಿಯೇಟ್ರಿಗೆ ಹೋಗಿದ್ವಿ, ನಾನು ನಮ್ಮ ಫ್ರೆಂಡ್ಸ್ ಅಲ್ಲಿ ಹೋಗಿದ್ವಿ. ಆಲ್ರೆಡಿ ರಿಪೀಟ್ ಆಡಿಯನ್ಸ್ ಬಂದಿದ್ದಾರೆ.
ಅವರು ಕೂಡ ಹೇಳ್ತಿದ್ದಾರೆ, ಅವರೊಂದು 10-15 ಜನರನ್ನ ಕರ್ಕೊಂಡ್ ಬಂದಿದ್ದಾರೆ, ಕರ್ಕೊಂಡ್ ಬಂದು ಕೂರ್ಸ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ನೆಕ್ಸ್ಟ್ ನೋಡಿ ಟ್ವಿಸ್ಟ್ ಬರುತ್ತೆ, ನೆಕ್ಸ್ಟ್ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ರಿಪೀಟೆಡ್ ಆಡಿಯನ್ಸ್ ಬರ್ತಿದ್ದಾರೆ ಸಿನಿಮಾಕ್ಕೆ. ಸೊ ಇದನ್ನ ಸುಮ್ಮನೆ ಬಿಡೋದು ಬೇಡ. ಸೀಕ್ರೆಟ್ ಅನ್ನ ಬಿಟ್ಟುಕೊಳ್ಳದೆ ಇಲ್ಲಿ ಟ್ವಿಸ್ಟ್ ಇದೆ ನೋಡು, ಟ್ವಿಸ್ಟ್ ಇದೆ ನೋಡು. ಅವನು ಹಾಗಿದ್ರೆ ಒಳ್ಳೆಯದು ಕೊನೆ ತನಕ. ಅಲ್ಲ ಅವ್ನು ಕೇಳ್ತಿದ್ದಾನೆ ಇನ್ನೊಬ್ಬ, ಗುರು ಮುಂದೆ ಏನಾಗತ್ತೆ ಅಂತ ಕೇಳ್ತಾನೆ. ಹೀರೋ ವೇಟ್ ಮಾಡೋ ನೆಕ್ಸ್ಟ್ ಇನ್ನೊಂದು ಟ್ವಿಸ್ಟ್ ಬರುತ್ತೆ ಅಂತ ಹೇಳಿದ. ಸೊ ಅದನ್ನ ನಾನು ಕೇಳಿಸ್ಕೊಂತ ಇದ್ದೆ ಪಕ್ಕದಲ್ಲಿ, ಅವ್ರಿಗೆ ಗೊತ್ತಿಲ್ಲ ನಾನು ಕೂತ್ಕೊಂಡಿದ್ದು. ಅದನ್ನ ಕೇಳಿಸ್ಕೊಂಡೆ ನಂಗೆ ಖುಷಿ ಆಯ್ತು. ಸುಮ್ಮನೆ ಬಿಡೋದು ಬೇಡ ಅನ್ಕೊಂಡು ಒಂದ್ ಸ್ವಲ್ಪ ಪ್ರಮೋಷನ್ ಇನ್ನೂ ಜಾಸ್ತಿ ಮಾಡೋಣ ಅಂತ ನಮ್ಮ ಪೃಥ್ವಿ ಸರ್ ಹೇಳಿದೆ. ಮತ್ತೆ ಅವ್ರೆಲ್ಲರೂ ಬಂದ್ರು, ಡಿಸ್ಕಸ್ ಮಾಡಿದ್ವಿ. ಹಂಗೆ ನಿಮ್ಗೂ ಕಾಲ್ ಮಾಡಿದೆ. ಅಲ್ಲ, ನನಗೆ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳಿದ್ರಲ್ಲ, ನನಗೆ ಅದು ಇವನ್ ಶೂಟಿಂಗ್ ಸ್ಪಾಟ್ ಅಲ್ಲಿ ನನಗೆ ಅದು ಗೊತ್ತಾಗ್ತಾ ಇರಲಿಲ್ಲ, ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ. ಬಟ್ ನೀವು ಆಗಾಗ ಹೇಳ್ತಾ ಇದ್ರಿ ಇಂಥದ್ದೊಂದು ಇದೆ ಅಂತ, ಮನಸ್ಸಲ್ಲಿ ನೀವೇನೋ ಇಟ್ಕೊಂಡಿದ್ರ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇತ್ತು. ಬಟ್ ಅದು ಇಲ್ಲಿ ಮೂವಿ ನೋಡುವಾಗ ಟ್ವಿಸ್ಟ್ಗಳು, ಬಟ್ ನಿಮಗೆ ಅದು ಅಂದಾಜಿತ್ತ ಅಂದ್ರೆ ಈ ರೀತಿ ಟ್ವಿಸ್ಟ್ಗಳು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ಈಗ ಬರುತ್ತೆ ಅಂತ ಅನ್ನೋದು? ಅದೊಂದು ಮೋಟಿವೇಶನ್ ಬಿಗಿನಿಂಗಲ್ಲೇ ಬದ್ಕೊಂಡ್ಬಿಟ್ಟಿದ್ದೆ, ಯಾವ ಥರ ಟ್ವಿಸ್ಟಿಂಗ್ ಆಗಿ ಹೋಗಬೇಕು ಅಂತ. ಹೋಗ್ತಾ ಸಿನಿಮಾ ಶೂಟ್ ಮಾಡ್ತಾ ಅದು ಕೆಲವೊಂದು ಸೀಕ್ವೆಲ್ಗಳನ್ನು ತೆಗಿಲಿಕ್ಕೆ ಆಗಲಿಲ್ಲ. ಬಿಕಾಸ್ ಕೆಲವೊಂದು ಲೀಗಲ್ ಇಶ್ಯೂ ಇರ್ತದೆ, ಅಥವಾ ನಮ್ಮ ಸೆನ್ಸಾರಲ್ಲೇ ಕೆಲವೊಂದು ಕಟ್ಟಾಗೋಯ್ತು ಸೀನ್ಸ್ಗಳು. ಸೊ ಇನ್ನೂ ಸ್ಟ್ರಾಂಗ್ ಟ್ವಿಸ್ಟ್ಗಳನ್ನು ಆಗಿಲ್ಲ. ಯೂಶ್ವಲ್ ಒಂದು ಕಥೆಯಲ್ಲಿ ಬರುವಂಥ ಒಂದಿಷ್ಟು ಸ್ಕ್ರೀನ್ ಪ್ಲೇಲಿ ಬರುವಂಥ ಟ್ವಿಸ್ಟ್ಗಳಿರ್ತದೆ, ಒಂದು 10 ನಿಮಿಷಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಟ್ವಿಸ್ಟು ಆಲ್ರೆಡಿ ಬರ್ಕೊಂಡಿದ್ವಿ, ಹಿಂಗಾಗ್ತಾ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದೀವಿ. ಈಗ ಅಲ್ಲಿ ಏನು ಈಗ ಅಲ್ಲಿ ಪ್ರೇಕ್ಷಕರು ಕೂತ್ಕೊಂಡು ಹೇಳ್ತಾರೆ ನೋಡಿ ಹೀಗೆ ಬರುತ್ತೆ, ಹೀಗಾಗುತ್ತೆ ಅಂತ. ಆ ಒಂದು ಇದೇನಿದೆ ಅದು ಹೀಗೆ ಆಗಬಹುದು ಅನ್ನೋದು ನೀವು ಮೊದಲೇ ಕಂಡುಕೊಂಡಿರೋದು, ಆ ಸಾಧ್ಯತೆಗಳನ್ನ ಕಂಡುಕೊಂಡ್ರ ಅಂತ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಲಾಸ್ಟ್ ಎಂಡ್ ಆಗೋದು ಮತ್ತೊಂದು ಅದನ್ನ ಇಟ್ಕೊಂಡು ಜನ ಹೊರಗೆ ಹೋಗ್ತಾರೆ, ಇನ್ನು ಅವ್ರು ಬರ್ತಾರಲ್ಲ ನೆಕ್ಸ್ಟ್ ಅಂತ ಹೇಳಿ. ಪ್ರತಿ ಸರಿ ಸಿನಿಮಾ ಮೇಕರ್ಗೆ ಎಂತಾಗ್ತದೆ ಹೇಳಿದ್ರೆ ಟ್ವಿಸ್ಟನ್ನ ಗೆಸ್ ಮಾಡದೆ ಇರೋ ಹಾಗೆ ಹೇಗೆ ತೋರಿಸೋದು. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಗೆಸ್ ಮಾಡಬಾರ್ದು, ಅಪೋಸಿಟ್ ಆಗಿ ಹೋಗ್ಬೇಕು. ಸೊ ಹಾಗೆ ಹೇಗೆ ತೋರಿಸೋದು ಅದು ಬಹಳ ಚಾಲೆಂಜ್ ಇರುತ್ತೆ. ನಟನೆಯಲ್ಲಾಗಿರ್ಬೋದು, ಅಥವಾ ಡೈಲಾಗ್ಸ್ ಇದ್ರಲ್ಲಾಗಿರ್ಬೋದು, ಅಥವಾ ವಿಷನ್ನ ತೋರಿಸೋ ರೀತಿ, ಅಥವಾ BGM ಅನ್ನ ಪೋರ್ಟ್ರೇಟ್ ಲೀಡ್ ಕೊಡೋದಾಗಿರ್ಬೋದು, ಇದರಲ್ಲೆಲ್ಲ ಅದು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಸ್ವಲ್ಪದಲ್ಲೇ ಕಂಡು ಬಿಡ್ತಾನೆ. ಇವಾಗಿನ ಪ್ರೇಕ್ಷಕ ಅಷ್ಟು ಈಸಿ ಇಲ್ಲ, ನಾವು ಅಂದ್ಕೊಂಡಷ್ಟು ಇದು ಮಾಡೋದಕ್ಕಾಗಲ್ಲ. ಬೇಗ ಗೆಸ್ ಮಾಡುವಂಥವ್ರು ಭಾಳ ಬುದ್ಧಿವಂತರಿದ್ದಾರೆ ಈಗ. ಸೊ ಹಾಗಾಗಿ ಅದು ಭಾಳ ಚಾಲೆಂಜ್ ಆಗಿತ್ತು ನಮಗೆ. ಸೊ ಅದು ಹೇಗೋ ಒಂದು ಸ್ವಲ್ಪ ಅಚೀವ್ ಆದಂಗೆ ಫೀಲ್ ಆಯ್ತು ನಮಗೆ ಸಿನಿಮಾ ಆಡಿಯನ್ಸ್ ಎಲ್ಲ ನೋಡಿದಾಗ. ನಮ್ಮ ಬೆಂಗಳೂರಲ್ಲಾಗಿರ್ಬೋದು, ಮಂಗಳೂರು, ಕುಂದಾಪುರ ಎಲ್ಲ ಕಡೆ ಅದೇ ಬಂದಿದ್ದು ವಿಷಯ. ಎಲ್ಲ ಪ್ರತಿಕ್ರಿಯೆ ಸಿನಿಮಾ ತುಂಬ ಚೆನ್ನಾಗಿದೆ, ಟ್ವಿಸ್ಟ್ ಅಂದರೆ 1 ನಿಮಿಷನೂ ಬೋರ್ ಆಗ್ತಾಯಿಲ್ಲ ಎಲ್ಲೂ ಅಂತ. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಟೈಟ್ ಇದೆ. ಸೊ ಆ ಥರದ್ದು ಒಂದು ಜಾನರ್ ಅಂದರೆ ಸಿನಿಮಾ ಕಂಟೆಂಟ್ ಜೊತೆಗೆ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲೂ ಬೋರ್ ಆಗದೆ ಇರೋ ಹಾಗೆ, ಕಥೆಯ ರೂಪಕ್ಕೆ ತಕ್ಕಂಗೆ ಟ್ವಿಸ್ಟ್ ಕೊಟ್ಕೊಂಡು ಕಮರ್ಷಿಯಲ್ ಎಲಿಮೆಂಟನ್ನು ಹಾಕ್ಕೊಂಡು ಹೋಗಿರುವಂಥದ್ದು. ಎಸ್ಪೆಷಲಿ ಪೃಥ್ವಿ ಅವ್ರನ್ನ ಕಂಪ್ಲೀಟ್ ಆ್ಯಕ್ಷನ್ ಮೂಡಿಗೆ ತಗೊಂಡು ಬರೋದು. ಫಸ್ಟ್ ಹಾಫಲ್ಲಿ ಸ್ವಲ್ಪ ಲೀಡ್ ತೊಗೊಂಡು ಬರ್ತೀವಿ, ನ್ಯಾಚುರಲ್ ಆ್ಯಕ್ಷನ್ಸ್ ಕಾಣಿಸ್ತಾ ಹೋಗುತ್ತೆ. ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಥರ ಕಾಣಿಸ್ತಾರೆ, ಇವ್ನು ಯಾಕೋ ಸರಿ ಇಲ್ಲ ಅನ್ನೋ ಥರ ಅನಿಸುತ್ತೆ. ಲೈಟ್ ನೆಗೆಟಿವ್ ಶೇಡನ್ನು ಹಾಗೇ ಬಿಂಬಿಸ್ಕೊಂಡು ಅವನೊಂದು ಒದ್ದಾಟದಲ್ಲಿ ಹೋಗ್ಬಿಡ್ತಾನೆ. ಸೊ ಆಮೇಲೆ ಏನಾಗುತ್ತೆ ಅನ್ನೋದು ಸೆಕೆಂಡ್ ಹಾಫು. ಆ ಸೆಕೆಂಡ್ ಹಾಫಲ್ಲಿ ಬಂದಾಗ ಕಮರ್ಷಿಯಲ್ ಎಲಿಮೆಂಟ್ ಆ್ಯಡ್ ಮಾಡಿದ್ದೀವಿ. ಆ್ಯಕ್ಷನ್ಸ್, ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಆಗಿರ್ಬೋದು, ಇವೆಲ್ಲ ತುಂಬ ರೋಚಕ ಅನಿಸ್ಬಿಡುತ್ತೆ ನಮಗೆ. ಅಲ್ಲಿ ಹೋಗ್ತಾ ಅದ್ರ BGM ಸುಕುಮಾರ್ ಅಂತ ಹೇಳ್ಬಿಟ್ಟು ಅವರು ಮಾಡಿರುವಂಥ BGM, ಪ್ರಶಾಂತ್ ಸಿದ್ದಿ ಅವ್ರ ಹಾಡಾಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಆಪ್ಟ್ ಆಗ್ತಾ ಹೋಗುತ್ತೆ ಇವರು ಆ್ಯಕ್ಟಿಂಗ್ ಶೈಲಿಗೆ. ಸೊ ಹಾಗಾಗಿ ಅದೆಲ್ಲವೂ ಒಂಥರ ಸರ್ಪ್ರೈಸ್, ಕಂಡುಹಿಡಿಯೋಕ್ಕಾಗಲ್ಲ. ಈಗ ಮ್ಯೂಸಿಕಲ್ಲಿ ಅದನ್ನು ಆ್ಯಕ್ಟಿಂಗಲ್ಲಿ ಎತ್ತುತ್ತಾ ಹೋದಾಗ ಅವ್ರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಮುಂದೇನಾಗುತ್ತೆ ಅಂತ ಗೆಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಲ್ಲಿ. ಸೊ ಅಷ್ಟರೊಳಗಡೆ ಇನ್ನೊಂದು ಟ್ವಿಸ್ಟ್ ಬಂದಿರುತ್ತೆ. ಸೊ ಆ ಥರದ್ದು ಪೋರ್ಟ್ರೇಟ್ ಮಾಡಿರೋದು. ಇಲ್ಲಿ ನಾಯಕ ನಟನಿಗೆ ಹೀರೋಯಿನ್ ಜಾಸ್ತಿ ಅನುಭವಿಸ್ಲಿಕ್ಕೆ ನೀವು ಕೊಟ್ಟಿಲ್ಲ, ಏನೋ ಒಂದ್ ಸ್ವಲ್ಪ ಇದ್ದಾರೆ ಅನ್ನೋದು ಅಷ್ಟೇ. ಅದು ಸ್ವಲ್ಪ ಹೊಟ್ಟೆಗೆ ಬೋರ್ ಆಯ್ತಾ ನಿಮ್ಗೆ? ಗೊತ್ತಿಲ್ಲ, ತುಂಬಾ ಬಿಸಿ ಇದ್ರು, ವರ್ಕ್ ಅಲ್ಲೇ ತುಂಬಾ ಬಿಸಿ ಇದ್ರು, ಕೊಟ್ಟರು ಕೂಡ ಕಷ್ಟ, ಅವ್ಳು ಕಾಯ್ಬೇಕು. ನಾನು ಸಿನಿಮಾ ಸ್ಟಾರ್ಟ್ ಮಾಡುವ ಸ್ಕ್ರಿಪ್ಟ್ ಬರೆಯುವಾಗ ನಂಗೆ ಮದ್ವೆ ಆಗಿರ್ಲಿಲ್ಲ. ಸೊ ನನಗೂ ಏಜ್ ಆಗಿತ್ತು, ಮದ್ವೆ ಆಗಿರ್ಲಿಲ್ಲ, ಹುಡುಗಿ ಸಿಕ್ಕಿಲ್ಲ. ನಂಗೆ ಸಿಕ್ತಿದ್ಮೇಲೆ ನನ್ ಕತೆ ಹಾಕಿದಕ್ಕೆ ನಾ ಡಿಸೈಡ್ ಆಗ್ಬಿಟ್ಟೆ, ಬೇಡ ಹುಡುಗಿ ಬೇಡ ಇವರಿಗೆ, ನಾನು ಹಂಗೆ ಇರ್ಲಿ ಅಂತ. ಸೊ ಆಮೇಲೆ ಹುಡುಗಿ ಸಿಕ್ಕಿದ್ದಾಯ್ತು. ಆಮೇಲೆ ಒಂಚೂರು ಟ್ರೈ ಮಾಡಿದ್ವಿ, ತೋರಿಸಿದ್ವಿ, ಅದಾಗ್ಲಿಲ್ಲ. ಅಂದ್ರೆ ಕತೆ ಪಾತ್ರಕ್ಕೆ ಒಂದ್ ಸ್ವಲ್ಪ ಇತ್ತು, ಅದನ್ನ ಮೆರುಗು ಕೊಡೋದಕ್ಕೆ ಯಾವುದೇ ಇದಕ್ಕೆ ಹೀರೋಯಿನ್ ಅಂತ ಒಂದ್ ಬೇಕು. ಬಟ್ ಈ ಕತೆಗೆ ಪೃಥ್ವಿಯೇ ಸಾಕಿತ್ತು, ಹೀರೋಯಿನ್ ಎಲ್ಲ ಅವರೇ ಅದರಲ್ಲಿ. ಸೊ ಹಾಗಾಗಿ ಅದು ನೀಟಾಗಿ ಎಲ್ಲೂ ಬೋರ್ ಆಗಲ್ಲ. ಹೀರೋಯಿನ್ ತರ ಒಂದು ಕ್ಯಾರೆಕ್ಟರ್ ಇದೆ PC.
ಸೊ ಪೊಲೀಸ್ ಜೊತೆಗೆ ಅವ್ರ ಜೊತೆಯಾಗಿ ಅವರೆಲ್ಲೂ ಬೋರ್ ಆಗದಾಗ ಇಬ್ರು ತಗೊಂಡು ಹೋಗಿದ್ದಾರೆ. ಗೊತ್ತಾಗಲ್ಲ, ನನ್ಗೊಂದು ಹೀರೋಯಿನ್ ಕೊಟ್ಟಿರೋ ಅದನ್ನ ಕಟ್ ಮಾಡಕ್ಕೆ ಕೊಟ್ಟಿದ್ರು ಮೊದ್ಲಿತ್ತು ಸ್ಕ್ರಿಪ್ಟ್ ಅಲ್ಲೇ ಚೆನ್ನಾಗಿತ್ತು, ನಾನು ಖುಷಿಯಾಗಿದ್ದಾಗಿತ್ತು ಎಲ್ಲ ಕಟ್ ಮಾಡಕ್ಕೆ. ಮೇನ್ ಥೀಮೇ ಅದು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಶಲಿ ಯಾವ್ದೋ ಒಂದು ಕೇಸ್ ಹಿಂದೆ ಹೋದ್ರೆ ಅವ್ರ ಫ್ಯಾಮಿಲಿ ಗಿಮ್ಲಿ ಎಲ್ಲವನ್ನ ಮರೆತು ಕೇಸ್ ಒಳಗಡೆನೆ ಇರ್ತಾರೆ ಅನ್ನೋದಕ್ಕೆ ಒಂದು ನನ್ಗೆ ಬಹಳ ಖುಷಿಯಾಗಿರೋದು. ಹಾಗಂತ ಎಲ್ಲೂ ನೀವು ಈ ಅಂದ್ರೆ ಲೇಡಿ ಕ್ಯಾರೆಕ್ಟರ್ಗಳನ್ನು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಕೊಟ್ಟಿದ್ದೀರಿ. ಪ್ರತಿಭಾ ಆಗ್ಲಿ ಮತ್ತೆ ನಿರೀಕ್ಷಾ ಆಗ್ಲಿ ಅಥವಾ ಮತ್ತೊಬ್ರು ಈ ಹಳ್ಳಿ ಇವರು ಮೀನುಗಾರ ಮಹಿಳೆ ಅವರು ಬಹಳ ಚೆನ್ನಾಗಿ, ಪ್ರತಿಭಾ ಅಂತೂ ಸೂಪರ್, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇನ್ನೂ ಇಬ್ರು ನಿರೀಕ್ಷಾ ಕೂಡ ಬಹಳ, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಲ್ಲೂ ಅದೊಂದು ಬ್ಲ್ಯಾಂಕ್ ಕಾಣೋದಿಲ್ಲ ಒಟ್ಟು. ಯಾಕಂದ್ರೆ ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಒಂದು ಮಹಿಳೆಯರ ಪಾತ್ರ ಕೂಡ ಬಹಳ ಇದೆ ಅಂತ ಅನ್ನೋದನ್ನ ಚೆನ್ನಾಗಿ ಅದು ಸಿನಿಮಾ ಹೇಳಿದೆ ಅಂತ ಅನ್ನೋದು. ಓಕೆ, ಪೃಥ್ವಿಯವರಿಗೆ ಅಂದ್ರೆ ಮತ್ಸ್ಯಗಂಧ ಈ ಸಿನಿಮಾ ನೋಡಿದ ನಂತರ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ರಿ, ಅದು ಬಂದಿದೆ ಅಂತ? ಚೆನ್ನಾಗಿ ಬಂದಿದೆ, ನನಗೆ ಬಹಳ ಖುಷಿ ಆಯ್ತು. ಸ್ಪೆಷಲಿ ಮೇನ್ ಥೀಮ್ ಇದ್ದಿದೆ ಉತ್ತರ ಕನ್ನಡದ ಜನರ ಸಂಘರ್ಷ ಮತ್ತೆ ಆ ಪೊಲೀಸ್ನ ಒಂದು ಈಗ ಪೊಲೀಸ್ ಅಂತ ಹೇಳಿದ ತಕ್ಷಣ ಯೂಶಲಿ ಸಿನಿಮಾದಲ್ಲಿ ಪೊಲೀಸ್ನ ಡಿಪಿಕ್ಟ್ ಮಾಡೋ ರೀತಿ ನೋಡಿದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಡೈಲಾಗ್ಸು, ದೊಡ್ಡ ದೊಡ್ಡ ಫೈಟ್ಸು ಅದನ್ನ ಡಿಪಿಕ್ಟ್ ಮಾಡ್ತಾರೆ. ನನಗೆ ಯೂಶಲಿ ಅವರ ರಿಯಲ್ ಲೈಫ್ನ ಸ್ವಲ್ಪ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಬಹಳ ಆಸೆ ಇದೆ ಸಿನಿಮಾದಲ್ಲಿ. ಸೊ ಇದರಲ್ಲಿ ರಿಯಲ್ ಪೊಲೀಸ್ ಅಂತ ನೋಡಿದವ್ರು ಎಲ್ಲರೂ ಕೂಡ ಫಸ್ಟ್ ಟೈಮ್ ಹೌದು ತುಳುವಲ್ಲಿ ಮಾಡಿದ್ರು, ಗೋಲ್ಮಾಲಲ್ಲಿ ಕನ್ನಡದಲ್ಲಿ ಫಸ್ಟ್ ಟೈಮ್. ಬಟ್ ಅದೇ ಒಂದು ರಿಯಲಿಸ್ಟಿಕ್ ಟಚ್ ಕೊಡೋಣ ಅಂತ. ಬಿಕಾಸ್ ಅವ್ರಿಗೂ ಲೈಫ್ ಅನ್ನೋದು ಇರುತ್ತೆ, ಅವರು ಮನುಷ್ಯರೇ, ಅವ್ರಿಗೂ ಭಾವನೆಗಳಿರುತ್ತೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಒಂದು ಕೇಸ್ ಅಂತ ಹೋದಾಗ ಏನೆಲ್ಲ ಸಮಸ್ಯೆಗಳು ಅವರು ಎದುರಿಸ್ತಾರೆ ಅಂದರೆ, ಒಬ್ಬ ಪ್ರೊಫೆಷನರಿ ಪೀರಿಯಡಲ್ಲಿ ಇರುವಂತಹ ಆಫೀಸರ್ ಆಗಿರಲಿ ಅಥವಾ ಸಿಂಗಲ್ ಸ್ಟಾರ್ SI ಆಗಿರಲಿ, ಅವ್ರಿಗೂ ಹೈರಾರ್ಕಿ ಅನ್ನೋದು ಇರುತ್ತಲ್ಲ, ಅವ್ರು ಕೆಳಗಿರೋರು, ಅವ್ರ ಮೇಲಿರೋರು, ಅವ್ರು ಯಾರು ರಿಪೋರ್ಟ್ ಮಾಡಬೇಕು, ಕೇಸಲ್ಲಿ ಏನೋ ಒಂದು ಎಡವಟ್ಟು ಆದರೆ ಏನೆಲ್ಲ ಸಮಸ್ಯೆಗಳಾಗತ್ತೆ, ಅವರ ಜಾಬ್ ಮೇಲೂ ಬರುತ್ತೆ, ಅವ್ರ ಕೆರಿಯರ್ ಮೇಲೂ ಪ್ರಶ್ನೆಗಳು ಬರುತ್ತೆ. ಸೊ ಅದನ್ನೆಲ್ಲ ದೇವರಾಜ್ ಪೂಜಾರಿ ಅವರು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅದು ನನ್ಗೆ ಸ್ಪೆಷಲಿ ಫಸ್ಟ್ ವಿಷಯ ಇಷ್ಟ ಆಗಿದೆ. ನನಗೂ ಕೂಡ ಬಹಳ ಇಷ್ಟ ಆಗಿರೋದು ಎರಡು ವಿಷಯ. ಒಂದು, ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಹೆರಾರ್ಕಿಗಳು ಮತ್ತು ಅವರ ಅಷ್ಟು ಈ ವರ್ಕ್ ಪ್ರೋಸೆಸ್ಗಳು, ಇದನ್ನ ಬಹಳ ಚೆನ್ನಾಗಿ ಮಾಡಿರೋದು. ಇನ್ನು ಏನ್ ಕ್ರೈಮ್ ಇದೆ, ಆ ಕ್ರೈಮ್ಗೆ ಸಂಬಂಧಪಟ್ಟಾಗಿ ನಿಮ್ಮ ಹುಡುಕಾಟ ಕೂಡ ಬಹಳ ಚೆನ್ನಾಗಿತ್ತು ಅಂತ. ಏನ್ ಘಟನೆ ನಡೀತಾ ಇದೆ ನೋಡಿ, ಅದು ಹೇಳ್ಬೇಕಾ ಹೇಳ್ಬೋದು ಹೇಳ್ತಾ ಇಲ್ಲ ನಾನು, ನೀವು ಬೇಕಿದ್ರೆ ನೋಡಿ. ಆ ಎರಡೂ ಕೂಡ ಒಂದು, ಆ ಕ್ರೈಮ್ ಏನ್ ನಡೀತದೆ ಅದು ಕೂಡ ಒಂದು ಸಮುದ್ರ ನಡೆಯುವಂತ ನಡುವೆ ಮತ್ತು ನಮ್ಮ ಇಲ್ಲಿ ಕರಾವಳಿ ಬಂದ ನಂತರದಲ್ಲಿ ಅದು ಯಾವ ರೀತಿ ಸಂಬಂಧ ಇಟ್ಕೊಂಡಿದೆ. ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆ ಹೇಗೆ. ಸೊ ಇದಕ್ಕೆ ಯಾವ ಸ್ಟಡೀಸ್ ಅದು ಯಾರನ್ನ ಇದು ಮಾಡಿದ್ರಿ ಅಂತ, ಹೇಗೆ ಸ್ಟಡೀಸ್ಗೆ ಅದೇ 1-2-3 ಜನ ಆಫೀಸರ್ಸ್ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಅಬ್ಸರ್ವೇಷನ್ ಒಂದು 5 ಇಯರ್ಸಿಂದ ನಮ್ಮಲ್ಲಿ ನಡೆಯುವಂಥ ಕೆಲವೊಂದು ಕ್ರೈಮ್ಗಳನ್ನು ಬೇಸಾಗಿ ಇಟ್ಕೊಂಡಿದ್ವಿ. ಕುಂದಾಪುರ ಭಾಗ, ಬೈಂದೂರು ಮತ್ತು ಭಟ್ಕಳ, ಸ್ಪೆಷಲ್ಲಾಗಿ ಮಂಗಳೂರು. ಸೊ ಒಂದು ಕರಾವಳಿಯಲ್ಲಿ ಕ್ರೈಮ್ ನಡೆದ್ರೆ ಕಂಡುಹಿಡೋದು ಭಾಳ ಕಷ್ಟ. ನೀವು ಬೆಂಗಳೂರಲ್ಲಾದರೆ ಇವನು ರೌಡಿಸಮ್, CC ಕ್ಯಾಮ್ರಾ, ಸೊ ಸಾಕಷ್ಟು ಇದಿರುತ್ತೆ. ಸೊ ಕರಾವಳಿ ಭಾಗದ ಕ್ರೈಮ್ಗಳನ್ನು ಕಂಡುಹಿಡಿಯೋದಕ್ಕೆ ಅದರದ್ದೇ ಆದ ಒಂದಷ್ಟು ಒತ್ತಡಗಳಿದೆ. ಇಲ್ಲಿ ಸಮುದಾಯ ಮತ್ತು ಜನರು ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಸೊ ಒಬ್ಬರನ್ನ ಬೈ ಮಿಸ್ ಒಬ್ಬ ತಪ್ಪು ಮಾಡಿದ್ರು ಕೂಡ ಒಂದಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಸೊ ಈ ಒಗ್ಗಟ್ಟುತನ ಪೊಲೀಸ್ ಅವರಿಗೆ ಬ್ರೇಕ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನ ಹೆಂಗೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ಏನಂತಂದರೆ ಒಂಥರ ಸ್ವಾಭಿಮಾನ ಜಾಸ್ತಿ. ಈಗ ಒಂದು ಮನೆಗೆ ಪೊಲೀಸ್ ಬಂದು ಹೋಗ್ತಿದ್ದಾರೆ ಅಂದರೆ ಅದರದ್ದು ಮರ್ಯಾದೆ ಹೋಯಿತು ಅನ್ನೋ ಥರ ಒಂದು ಫೀಲಲ್ಲಿ ಬದುಕ್ತಾರೆ. ಸೊ ಈ ಕಲಾಸಿ ಪಡೆದು ಯಾವುದೋ ಒಂದು ಮನೆಗೆ ಯಾರೋ ಪೊಲೀಸ್ ಬಂದು ಹೋದ್ರೆ ಯಾರು ತಲೆಗೆ ಪೊಲೀಸ್ ಬಂದು ಹೋದಂತೆ ಅಂತ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಕರಾವಳಿಯಲ್ಲಿ ಹಾಗಲ್ಲ, ಇದು ಮರ್ಯಾದೆ ಪ್ರಶ್ನೆ. ಒಬ್ಬರು ಅವನೇನಕ್ಕೆ ಬಂದ ಅಂತ 10 ಮಾತುಗಳಾಡ್ತಾರೆ. ಸೊ ಆ ಭಯಕ್ಕೆ ಅವರು ಎಷ್ಟೋ ವಿಷಯಗಳನ್ನ ಹಿಡನ್ನಾಗಿ ಇಟ್ಬಿಡ್ತಾರೆ. ಆಮೇಲೆ ಪ್ರೆಷರ್ ಹಾಕಿ ಮುಂದೆ ಹೋಗೋಕ್ಕಾಗಲ್ಲ. ಒಂದು ಯಾವುದೇ ಕೇಸ್ ಆಗಲಿ, ಆ ಕೇಸಿನ ಹಿಂದೆ ಅಂದರೆ ಒಬ್ಬ ವ್ಯಕ್ತಿಯ ಹಿಂದೆ ಸಾಕಷ್ಟು ಜನ ಇರ್ತಾರೆ. ಇಲ್ಲಿ ಊರು, ಮನೆ, ಗ್ರಾಮ ಪಂಚಾಯತಿ ಲೆವೆಲ್ಲು, MLA ಲೆವೆಲ್ಲು, ಬೇರೆ 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 ಲೆವೆಲ್ಗಳಿರ್ತವೆ. ಸೊ ಅವೆಲ್ಲ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿಯ ಪೊಲೀಸವರಿಗೆ ಪ್ರತಿ ಕೇಸು ಚಾಲೆಂಜ್ ಆಗಿರುತ್ತೆ ನಾನು ನೋಡಿದಾಗೆ. ಸೊ ಇವೆಲ್ಲ ನೋಡಿಕೊಂಡೆ ನಾನು ಅದನ್ನು ಇದು ಮಾಡಿರುವಂಥದ್ದು. ಆಮೇಲೆ ಕೇಸ್ ಸ್ಟಡೀಸ್ ಸಾಕಷ್ಟು ಇದೆ. ಈಗ ಹೊನ್ನಾವರ ಕೇಸ್ ಸ್ಟಡೀಸಲ್ಲೂ ಹಾಗೆ, ಅದನ್ನ ನೀವು ಹಿಂದುಗಡೆ ಬ್ಯಾಕ್ಗ್ರೌಂಡ್ ಗೊತ್ತಿದ್ರು ಬ್ರೇಕ್ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಇದು ಮಾಡ್ತಾರೆ ಅವರು. ಸೊ
ಸೊ ಆಮೇಲೆ ಇಲ್ಲಿ ನೆಲೆಗಟ್ಟು ಕಡಿಮೆ, ನಿಮಗೆ ಒಂದು ಸೈಡ್ ಮಾತ್ರ ಭೂಮಿ, ಇನ್ನೊಂದು ಸೈಡ್ ಭೂಮಿನೇ ಇಲ್ಲ. ಎಸ್, ಉತ್ತರಾರ್ಧ ನಮಗೆ ಭೂಮಿ ಇದೆ, ಭೂಮಿ. ದಕ್ಷಿಣಾರ್ಧ ಕಂಪ್ಲೀಟ್ ನಮಗೆ ಸಮುದ್ರ. ಸಮುದ್ರವೇ ಸಮುದ್ರದಲ್ಲಿ ಹೋಗಿ ಪೊಲೀಸ್ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಬರೀ ನೀರು. ಸೊ ಹಂಗಾಗಿ ಅದು ಬ್ರೇಕ್ ಮಾಡೋದೇ ಕಷ್ಟ. ಹೌದು, ಆ ಥರದ್ದು ಒಂದು. ಓಕೆ, ಇದು ನಾಗರಾಜ್, ಜನರಲ್ಲಿ ಆ ರೀತಿಯಾದಂತಂದ್ರೆ ನೀವು ಹೋದಾಗ ಅಲ್ಲಿ ಸಿನಿಮಾ ನೋಡಿ ಬಂದ ಜನ ಮತ್ತೆ ಅದನ್ನ ನೋಡ್ಬೇಕು, ಇದು ನಮ್ದಲ್ವಾ ಅಂತ ಈಗ ಬರ್ತಾ ಇರ್ಬೋದು ವಾತಾವರಣ. ಈ ಕಾರಣಕ್ಕಾಗಿ ಆಗಿರ್ಬೋದು ಅಂತ ಹೇಳ್ತಾರೆ. ನನ್ಗೆ ಇನ್ನೊಂದು ನಾ ಅವಾಗ ಹೇಳ್ಬೇಕಾಗಿತ್ತು, ಇನ್ನೊಂದು ಏನಂದ್ರೆ ಫಸ್ಟ್ ಡೇ ಅಲ್ಲಿ ಫಸ್ಟ್ ಶೋ ಆಯಿತು, ಸೆಕೆಂಡ್ ಸಂಜೆ ಶೋಗೆ ಹೋಗಿದ್ದೆ, 7:15 ಶೋಗೆ ಹೋಗಿದ್ದೆ. ಅಲ್ಲಿ ಹೋದಾಗ ತುಂಬ ಅಂದರೆ ಒಂದಿಷ್ಟು ಮೀನುಗಾರರೆಲ್ಲ ಬಂದಿದ್ರು. ನಾ ರಿವ್ಯೂ ತಗೊತಾ ಇದ್ದೆ, ಮಾಮೂಲಿ ಎಲ್ಲರೂ ತಗೊತಾ ಇದ್ದೆ. ನಾವೊಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಹಾಕಿದ್ದೀವಿ, ನಮ್ಮ ಮಗ ಅಂದರೆ 2 ಮಕ್ಕಳು, ಅದರಲ್ಲಿ ಒಬ್ಬ ಇದನ್ನು ಮಾತ್ರ ಇದ್ದಾನೆ, ಇನ್ನೊಬ್ಬ ಬದುಕಿದ್ದಾನೆ ಸತ್ತಿದ್ದಾನೆ ಸಮುದ್ರಕ್ಕೆ ಗೊತ್ತೊಂದು ಡೈಲಾಗ್ ಇದೆ ಅಲ್ವಾ. ಸೇಮ್ ಇನ್ಸಿಡೆಂಟು ಅವ್ರ ಫ್ಯಾಮಿಲಿ ನಡೆದಿದೆ. ಅದನ್ನು ಅವರು ನೆನೆಸ್ಕೊಂಡ್ರು, ಏನೋ ರಿಪೀಟ್ ಆಯಿತು ಗೊತ್ತಿಲ್ಲ, ಅವನ ಅಮ್ಮ ಹತ್ಕೊಂಡು ಬರ್ತಾಯಿದ್ರು. ನಾ ರಿವ್ಯೂ ತಗೊಂತಿರ್ಬೇಕಾದ್ರೆ ಅವ್ರು ಅಳೋದು ನೋಡಿ ಅಮ್ಮ ಏನಾಯ್ತು ಅಂತ ಕೇಳಿದೆ. ನೀವು ಏನು ತೋರಿಸಿದ್ರು ಸಿನಿಮಾದಲ್ಲಿ ಅದು ನಮ್ಮ ಫ್ಯಾಮಿಲಿ ಆಗಿದೆ ಮಗ, ಇನ್ನೂ ಸ್ಟಿಲ್ ಅವ್ರು ವೇಟ್ ಮಾಡ್ತಿದ್ದಾರಂತೆ. ಮಗ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ. ಅವ್ರಿಗೆ ಹೇಳ್ಕೊಳಕ್ ಆಗಿಲ್ಲ ಅವ್ರಿಗೆ. ಮಿಸ್ಸಿಂಗ್ ಆಗಿರುವಂತ ಘಟನೆಗಳು ಬಹಳಷ್ಟು ನಡೆದಿವೆ, ಇನ್ನು ಕೂಡ ಮಿಸ್ಸಿಂಗ್ ಅದು ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಸ್ಟಿಲ್ ಅವ್ರಿಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಲಿ ಮುಂದೆ ಅಂತೇಳಿ. ಏನೋ ಕಾರ್ಯ ಮಾಡ್ಬೇಕಂದ್ರೂ ಅವರಿಗೆ ನಾಳೆ ಬಂದ್ಬಿಟ್ರೆ ಅಂತೇಳಿ ಇದಾಗ್ತಿದೆ ಅಂತೆ, ಹೊತ್ಕೊಂಡು ಹೋಗ್ಬಿಟ್ರೆ ಅವ್ರಮ್ಮ. ಅವಾಗ ನಂಗೆ ಅನಿಸ್ತು, ದೇವ್ರೆ ನಾವು ಮಾಡಿದ ಸಿನಿಮಾ ರೀಚ್ ಆಗಿದೆ, ಅಂದ್ರೆ ಸ್ವಲ್ಪ ಜನರು ರೀಚ್ ಆದ್ರೂ ರೀಚ್ ಆದವ್ರು ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ನೋದು ಒಂದು ಸ್ವಲ್ಪ ಅವತ್ತು ನಂಗೆ ಅನಿಸ್ತು. ಅದೇ ಥರ ಎಲ್ಲ ರಿವ್ಯೂ ನಾ ತಗೊಂತಾ ಇದ್ದೆ, ನಂತರ ಎಲ್ಲ ರಿವ್ಯೂ ಇದೆ. ಇನ್ನೊಬ್ರು ಬಂದು ಹೇಳಿದ್ರು, ಅದನ್ನ ಹೇಳ್ಬಾರ್ದು, ಹೇಳಿದ್ರೆ ಸ್ಟೋರಿ ಬಿಟ್ಕೊಟ್ಟಾಗುತ್ತೆ. ಎಷ್ಟು ಚಂದ ನೀವು ಡೀಟೇಲ್ ಆಗಿ ಹೇಳಿದಿರಿ, ಇದರಿಂದ ಒಂದು ಕಾಲೇಜ್ ಹುಡುಗರಿಗಿರ್ಬೋದು, ಒಂದು ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಹೋಗ್ತಾ ಇದೆ. ಈ ಥರ ಮೂವೀಸ್ ಇನ್ನೂ ಅಂದರೆ ಪಾರ್ಟ್ 2 ನಾವು ವೇಟ್ ಮಾಡ್ತಿದ್ದೀವಿ ಅನ್ನೋ ಥರನೇ ಹೇಳಿದ್ರು. ಇದೆಲ್ಲ ರಿವ್ಯೂ ನೋಡಿದಾಗ ಭಾರಿ ಇಷ್ಟ ಆಯಿತು. ಅಂದರೆ ನಾವು ಮಾಡಿದ್ದು ಒಂದೇನು ಉದ್ದೇಶ ಮಾಡಿದ್ವಿ, ಸಿನಿಮಾ ಏನು ಉದ್ದೇಶಕ್ಕೆ ಮಾಡಿದ್ದೀವಿ ಅದು ರೀಚ್ ಆಗಿದೆ ಅನ್ನೋ ಥರ ಅನಿಸ್ತು. ಓಕೆ, ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಾಡು ಬಹಳ ಮುಖ್ಯವಾಗಿ ಇದು ಪಡ್ಡೆ ಹುಡುಗರನ್ನು ಕೂಡ ಏನು ಹುಚ್ಚಿಡಿಸಿ ಬಿಡುತ್ತದೆ ಅಂತ ಅನ್ನುವಂಥ ಹಾಡು, ಆ ಹಾಡನ್ನ ಅನ್ನೋ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮತ್ಸ್ಯಗಂಧ ಸಿನಿಮಾ ತಂಡದ ಜೊತೆ ನಾನು ಈಗಾಗಲೇ ಮಾತಾಡ್ತಾ ಇದ್ದೇನೆ. ದೇವರಾಜ್ ಸರ್, ಇಲ್ಲಿ ಎಲ್ಲ ಮಸಾಲೆಗಳು ಇವೆ. ಅಂದರೆ ಈಗ ಡ್ಯಾನ್ಸ್ ನೋಡಿದ್ವಿ, ಅದಾಗಿರಲಿ ಅಥವಾ ಫೈಟಿಂಗ್ಗಳಿಗೆ ಸಂಬಂಧಪಟ್ಟಾಗಿ ಹೇಗೆ ಬೇಕು ಹಾಗೆ ಭಾಳ ನ್ಯಾಚುರಲ್ ಫೈಟಿಂಗ್ ಆಗಿದೆ, ನಾನು ನೋಡಿ ಭಾಳ ಖುಷಿ ಪಟ್ಟೆ. ಇನ್ನು ಎಷ್ಟಕ್ಕೆಷ್ಟು ಬೇಕು ಎಲ್ಲ ಮಸಾಲೆಗಳನ್ನ ಹಾಕಿ ಕೊಟ್ಟು ಒಂದು ಸಣ್ಣ ಹದವಿಧವಾದಂತಹ ಹಾಸ್ಯವನ್ನು ಕೂಡ ಅಲ್ಲಿ ನೀವು ಹಾಕೊಳ್ತಾ ಹೋಗಿದ್ದೀರಿ. ಅಂದ್ರೆ ಇದು ಇಷ್ಟೇ ಸಾಕು ಅಂತ ಅನಿಸುತ್ತಾ, ಹೆಚ್ಚು ಮಸಾಲೆಗಳು ಬೇಕು ಅಂತ ಏನಾದ್ರು ಇದಿತ್ತಾ, ಹೇಗೆ? ಮಸಾಲೆ ಸ್ವಲ್ಪ ಜಾಸ್ತಿನೇ ಆಯ್ತು. ಅಂದ್ರೆ ಸೆಕೆಂಡ್ ಹಾಫ್ ಇನ್ನೊಂಚೂರು ಕಡಿಮೆ ಅಥೆಂಟಿಕ್ ಆಗಿ ಹೋಗ್ಬೋದಿತ್ತು ಅನಿಸ್ತಿದೆ. ಬಟ್ ಕಮರ್ಷಿಯಲ್ ಆಗಿ ಬೇಕು ಜನಕ್ಕೆ, ಬರೀ ಅಥೆಂಟಿಕ್ ಆಗಿ ಹೋದ್ರೆ ಬೋರು ಆಗುತ್ತೆ. ಸೊ 2 ಪಾಯಿಂಟು. ಆಮೇಲೆ ನಾನು ಮೇಯ್ನ್ ಆಗಿ ಪೃಥ್ವಿ ಅವ್ರನ್ನ
ತುಂಬ ಸ್ಟ್ರಾಂಗಾಗಿ ತೋರಿಸ್ಬೇಕು ಅನ್ನೋದಿತ್ತು ನಮಗೆ. ಈಗ ಪೃಥ್ವಿ ಎಂಬಾರು ಯೂಶ್ವಲ್ ಸಿನಿಮಾಗಳಲ್ಲಿ ನೋಡೋದಕ್ಕಿಂತ ಈ ಸಿನಿಮಾದಲ್ಲಿ ತುಂಬ ಸ್ಪೆಷಲಾಗಿ ಕಾಣಿಸ್ತಾರೆ. ಆಮೇಲೆ ತುಂಬ ಆ ಅಪಿರಿಯನ್ಸ್ ಇದೆಯಲ್ಲ, ಸ್ಕ್ರೀನ್ ಅಪಿರಿಯನ್ಸು ತುಂಬ ಸ್ಟ್ರಾಂಗ್ ಇದೆ. ಎಲ್ಲೋ ಈಗ ನಾನೇ ಡೈರೆಕ್ಟ್ರಾಗಿ ನಾನೊಂದು 80 ಸರಿ ನೋಡಿರ್ಬೋದು. ನಾನು ಎಡಿಟ್ ಮಾಡುವಾಗ ನಾನೇ ಕೂತ್ಕೊಂಡು ಇಡೀ ಸಿನಿಮಾವನ್ನು ಎಡಿಟ್ ಮಾಡಿರುವಂಥದ್ದು. ಅದನ್ನು ನಾನೊಂದು 50ರಿಂದ 60 ಸರಿ ನೋಡಿರ್ತೀನಿ. ಅದಾದಮೇಲೆ ಸಿನಿಮಾ ಔಟ್ಪುಟ್ ಬಂದಮೇಲೆ ಎಲ್ಲ ನೋಡ್ತಾ ಇರುವಾಗ ನನಗೆಲ್ಲೂ ಪೃಥ್ವಿ ಎಂಬಾರು ಬೋರೇ ಆಗಲಿಲ್ಲ ಫೇಸ್. ಯೂಶ್ವಲಿ ನಮಗೆ ಬೋರ್ ಆಗುತ್ತೆ. ಯಾವುದೇ ಒಂದಿಷ್ಟು ಪಾತ್ರಗಳು ಎಷ್ಟು ಸರಿ ನೋಡ್ಬೋದು ವ್ಯಕ್ತಿ. ನಾನು ಹೋಗ್ತಾ ಹೋಗ್ತಾ ಆಡಿಯನ್ಸ್ ಆಗಿಬಿಡ್ತೀನಿ ನಾನು. ಸೊ ಆವಾಗ ನನಗೆ ಪೃಥ್ವಿ ಎಂಬಾರ್ ಆ್ಯಕ್ಟಿಂಗ್ ಎಲ್ಲೂ ಕೂಡ ಬೋರ್ ಆಗಲಿಲ್ಲ. ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ 80% ಕವರ್ ಆಗಿದ್ದಾರೆ ಕಂಪ್ಲೀಟ್. ಅವರಿಂದಾನೇ ಸ್ಟಾರ್ಟ್ ಆಗುತ್ತೆ, ಅಪ್ ಟು ಎಂಡ್ ತನಕ ಅವರೇ ಇದ್ದಾರೆ. ಆ ಅಪಿರಿಯನ್ಸ್ ತುಂಬ ಇಷ್ಟ ಆಯ್ತು ನನಗೆ. ಅದೆಲ್ಲೂ ಅವ್ರನ್ನ ಆ ಲುಕ್ಕಲ್ಲಿ ನೋಡೋದಕ್ಕೆ ಬಹಳ ಮಜಾ ಅನಿಸುತ್ತೆ. ಒಂಥರ ಚಾರ್ಮ್ ಇರುವಂಥ ಫೇಸು, ಅವ್ರು ರೆಡಿಯಾಗಿರೋ ರೀತಿ, ಆಮೇಲೆ ಆ್ಯಕ್ಟಿಂಗ್ ತೊಗೊಂಡೋಗಿರೋ ರೀತಿ ಸಖತ್ತಾಗಿದೆ. ಅಂದರೆ ನಿಮಗೆ ಬೇರೆ ಥರದ್ದೇ ಫೀಲ್ ಕೊಡುತ್ತೆ. ಆಮೇಲೆ ನಾವು ಆ ಸಿನಿಮಾಗೆ ಕೊಟ್ಟಿರೋ ಟಿಂಟ್, ಯೂಶ್ವಲ್ ಟಿಂಟ್ ಇಲ್ಲ ಅದಕ್ಕೆ, ಸ್ವಲ್ಪ ಮಲಯಾಳಂ ತಮಿಳ್ ಫ್ಲೇವರ್ ಕಾಣಿಸುತ್ತೆ. ಆ ಥರದ್ದೊಂದು ಟಿಂಟನ್ನು ಫ್ಲೋ ಮಾಡಿದ್ದೀವಿ. ಅದು ರೆಕಾರ್ಡಿಂಗ್ ಆದಮೇಲೆ ಮಾಡಿರೋದು. ಇವ್ರು ಆ್ಯಕ್ಟಿಂಗ್ ನೋಡಿಬಿಟ್ಟೆ ಅವರು ಚೆನ್ನೈಯಲ್ಲಿ ಮಾಡಿದ್ದು ರೆಕಾರ್ಡಿಂಗ್. ಇದನ್ನು ಇವ್ರ ಆ್ಯಕ್ಟಿಂಗನ್ನು ನೋಡಿ ಇನ್ಸ್ಟ್ರುಮೆಂಟೇಷನ್ ಚೇಂಜ್ ಮಾಡಿದ್ರಂತೆ. ಫಸ್ಟು ತಗೊಳ್ಳುವಾಗ ಯೂಶ್ವಲಿ ನಮ್ಮ ಕನ್ನಡದ ಸಿನಿಮಾಗಳಂದರೆ ಚೆನ್ನೈಯಲ್ಲಿ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಅವರೆಲ್ಲ, ಸೊ ಅವ್ರಿಗೆ ಕೊಟ್ಟಾಗ ತುಂಬ ನೆಗ್ಲಿಜೆನ್ಸಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ಹಾಗಾಗಲೇ ಇಲ್ಲ. ನಮ್ಮ ಹತ್ರ ದೊಡ್ಡ ಬಜೆಟು ಇರಲಿಲ್ಲ. ನಮ್ಮ ಹತ್ರ ಇರೋ ಬಜೆಟಲ್ಲಿ ಮಾಡಿಕೊಡಿ ಅಂತ ನಾವು ಹೋಗಿ ಕೇಳ್ಕೊಂಡಾಗ ಅವರು ಫಸ್ಟಿಗೆ ಬೇಡ ಅಂತ ಆಗಲ್ಲ ಅಂದರು. ಅದಾದಮೇಲೆ ಸಿನಿಮಾವನ್ನು ಸುಮ್ಮನೆ ನೋಡಿ ಅಂತ ಕೊಟ್ವಿ, ರಫ್ ಕಾಪಿನ. ಸಿನಿಮಾ ನೋಡಾದ್ಮೇಲೆ ಭಾಳ ಇಷ್ಟ ಆಯ್ತು ಅವರಿಗೆ. ಪೊಲೀಸ್ ಅಪಿರಿಯನ್ಸು, ಅಲ್ಲಿರೋ ನೇಟಿವಿಟಿ, ಅದನ್ನು ಇಟ್ಕೊಂಡು ಮ್ಯೂಸಿಕ್ ಗ್ರಾಮರನ್ನು ನಾವು ಹೇಳಿದಾಗ ಅವರು ಬದಲಾಯಿಸ್ಕೊಂಡ್ರು. ಆಮೇಲೆ ನಾವು ಹೇಳೋದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ರು. ಇವರಿಗೆ ಅಂತಲೇ ಸ್ಪೆಷಲ್ ಥೀಮ್, ಆ ಸ್ಪೆಷಲ್ ಥೀಮ್ ಮಾಡೋದಕ್ಕೆ ಒಂದು 10 ಡೇಸ್ ತೊಗೊಂಡಿದ್ದಾರಂತೆ. ಒಂದು 20 ಥರ ಚೇಂಜ್ ಅವರು. ಅಂದರೆ ಇವ್ರ ಆ್ಯಕ್ಟಿಂಗ್ ಗ್ರಾಫ್ ತುಂಬ ಇಷ್ಟ ಆಗ್ಬಿಟ್ಟಿದೆ ಅವರಿಗೆ. ಆ ಲೆವೆಲ್ಲಿಗೆ ಆ ಪೃಥ್ವಿ ಎಂಬಾರ್ ಅವರು ಮಾಡಿದ್ದಾರೆ. ಸೊ ಅದು ಚೆನ್ನಾಗಿ ಅನಿಸ್ತು ನಮಗೆ. ಈ ಸಂದರ್ಭದಲ್ಲಿ ಪ್ರಶಾಂತ್ ಸಿದ್ಧಿ ಬಗ್ಗೆ ನಾನು ಕೇಳಬೇಕು. ಯಾಕಂದ್ರೆ ಒಬ್ಬ ನಟನಾಗಿ, ಒಬ್ಬ ಹಾಸ್ಯ ನಟನಾಗಿ ಪ್ರಶಾಂತ್ ಸಿದ್ಧಿ ನಮಗೆ ಗೊತ್ತಿರೋದು. ಸಂಗೀತ ಮಾಡ್ತಾರೆ ಅಂತ ಹೇಳುವಾಗ ನಮಗೂ ಕೂಡ ಬಹಳ ಸರ್ಪ್ರೈಸ್ ಆಯ್ತು. ಸೊ ಏನ್ ಸಂಗೀತ ಮಾಡ್ಬೋದಪ್ಪ, ಏನು ಹಾಡ್ತಿದ್ದಾರೆ, ಏನ್ ಸಂಗೀತ ಬಹಳ ಸಹಜವಾಗಿ ಕುತೂಹಲ ಇತ್ತು. ಬಟ್ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಲ್ಲ ಹಾಡುಗಳು ಕೂಡ ಬಹಳ ಡಿಫ್ರೆಂಟ್ ಆಗಿತ್ತು. ಪ್ರತಿ ಎಂಟ್ರಿ ಒಂದು ಇದಿದೆ ಅಲ್ಲ, ಒಂದು ಬೀಜಿ ಕೊಟ್ಟಿದ್ರು, ಅದು ಬಹಳ ಸ್ಪೆಷಲ್ ಆಗಿತ್ತು. ಅದು ಈ ಟ್ರೈಲರ್ ಅಲ್ಲಿ, ಅದು ಬಹುಶಃ ಟೀಸರ್ ಅಲ್ಲಿ ಕೂಡ ಅದನ್ನು ಮಾಡಿದ್ದಾರೆ. ಫಸ್ಟ್ ಟೀಸರ್ ಅಲ್ಲಿ ಇದೆ ಅದು. ಟೀಸರ್ ಅದೇ ಏನಲ್ಲ, ಅವರು ಸುಕುಮಾರ್ ವಿ ಅಂತ ಅವರು ತೋತಾಪುರಿ 2 ಅಂತ ಬಂತು, ಅದಕ್ಕೂ ಕೂಡ ಅವರು ಮ್ಯೂಸಿಕ್ ಅನ್ನು ಮಾಡಿದ್ದಾರೆ, ರೆಕಾರ್ಡಿಂಗು. ಸೊ ಆ ಥೀಮನ್ನು ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ರು. ಯಾಕೆಂತಂದ್ರೆ ಅದು ಆವಾಗಲೇ ಹೇಳಿದಾಗೆ ಟಿಂಟ್, ಇವ್ರಿಗೆ ಒಂದು ಟಿಂಟ್ ಇದೆ, ಮತ್ತೆ ಓವರ್ ಆಲ್ ಸಿನಿಮಾಗೆ ಒಂದು ಟಿಂಟ್ ಇದೆ. ಆ ಟಿಂಟ್ ಮೇಲೆ BGM ಮಾಡ್ಬೇಕಾಗತ್ತೆ ಅವರು. ಸೊ ಆ BGM ಮಾಡಾದ್ಮೇಲೆ ಮತ್ತೆ ನಾವು ಕುತ್ಕೊಂಡು ರೀಟಿಂಟ್ ಮಾಡ್ತೀವಿ. ಅಂದರೆ ಈ ಮೂಡ್ಗೆ ಸೆಟ್ ಆಗೋ ಥರ ಕಲರ್ ಇದಾಗುವಂಥದ್ದು. ಇವ್ರಿಗೆ ನನಗೆ ಸ್ಪೆಷಲ್ ಆಗಿ ಓವರ್ ಆಲ್ ಒಂದು 2 ಕಡೆ, ಒಂದು ಫಿಶರ್ಮ್ಯಾನ್ಸ್ಗೆ ತಕ್ಕಾಗಿ ಒಂದು ಕಡಲಮ್ಮಿ ಅಂತ ಒಂದು BGM ಅಂಡರ್ಪ್ಲೇ ಮಾಡಿದ್ದಾರೆ. ಜೊತೆಗೆ ಇವ್ರಿಗೆ ಮಾಡಿರುವಂಥದ್ದು ಒಂಥರ ನಾದಸ್ವರ ಎಲ್ಲವನ್ನೂ ಮಿಕ್ಸ್ ಮಾಡಿ ಅವರು ಭಾಳ ಚೆಂದಾಗಿ ಹೆಣಿತಾರೆ. ಸಖತ್ತಾಗಿ ಫೀಲ್ ಆಗುತ್ತೆ. ಸೊ ಅದನ್ನೇ ನಾನು ಥೀಮಾಗಿ ಇಟ್ಕೊಂಡು ಟೀಸರ್ ಕಟ್ ಮಾಡಿದೆ. ಸೊ ಅದು ಭಾಳ ಚೆನ್ನಾಗಿ ಪ್ರಶಾಂತ್ ಸಿದ್ಧಿ ಅವರು ಮ್ಯೂಸಿಕಲ್ಲಿ, ಅಂದರೆ ಹಾಡುಗಳಂತ ಬಂದಾಗ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಡನಟನಾಗಿ ಇದು ಫಸ್ಟ್ ಸಿನಿಮಾ ಅನ್ಸುತ್ತೆ ಅವ್ರದ್ದು. ನಾನು ಎಲ್ಲೂ ನೋಡಿರಲಿಲ್ಲ. ನಮ್ಮ ಜೊತೆಗೆ ಸ್ಕ್ರಿಪ್ಟಲ್ಲಿ ಎಲ್ಲ ಜೊತೆಗೆ ಇದ್ದಿದ್ದರಿಂದ ನಾವು ಅವರು ಜೊತೆ ಕ್ಯಾರಿ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟು ಫಸ್ಟು ಆ್ಯಕ್ಟಿಂಗಲ್ಲಿ ಮಾಡ್ಕೊಂಡು ಹೋಗೋಣ ಅಂತ. ಅದಾದಮೇಲೆ ಹೋಗ್ತಾ ಹೋಗ್ತಾ ಸಂಗೀತ ಇದೆ ಅವರಲ್ಲಿ ಅನ್ನೋದು ಗೊತ್ತಾಯಿತು. ಒಂದು ದೇಸಿ ಪ್ರತಿಭೆ, ಅಂದರೆ ಒಂದು ಹೊಸ ಥರದ್ದು ಏನಾದರೂ ಟ್ರೈ ಮಾಡೋಕ್ಕಾಗತ್ತಾ. ಯೂಶ್ವಲ್ ಸಿನಿಮಾ ಹೆಂಗಂದ್ರೆ ಇದು ಹೊಸ ಥರ ಸಿನಿಮಾ, ಅದ್ರ ಜೊತೆಗೆ ಹೊಸ ಥರ ಮ್ಯೂಸಿಕ್ಕು ಇದ್ರೆ ಚೆನ್ನಾಗಿರುತ್ತೆ, ಒಂದು ಚೇಂಜ್ ಥರ ಫೀಲ್ ಆಗುತ್ತೆ ಅಂತ ಟ್ರೈ ಮಾಡಿದ್ವಿ. ಸೊ ಅದರಲ್ಲಿ ಪ್ರಶಾಂತ್ ಸಿದ್ಧಿಯವರು ಸಕ್ಸಸ್ ಆಗಿದ್ದಾರೆ. ಹಾಡುಗಳೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಎಲ್ಲರಿಗೂ ಜನಕ್ಕೆ ಇಷ್ಟ ಆಗಿದೆ. ಇನ್ನು ಮುಂದೆ ಅವರು ಹೇಗಾಗ್ತಾರೋ ಗೊತ್ತಿಲ್ಲ, ಯಾವ ಥರ ಮ್ಯೂಸಿಕ್ಗಳನ್ನು ಮಾಡ್ಕೊಂಡು ಹೋಗ್ತಾರೆ. ನಮಗೂ ಒಂದು ಕ್ಯೂರಿಯಾಸಿಟಿ ಇದೆ. ಸರಿ, ಪೃಥ್ವಿ ಸಿನಿಮಾದಲ್ಲಿ ಆಕ್ಟರ್ ಆಗ್ತೀರಿ ಅಂತ ಅಂದ್ಕೊಂಡಿದ್ರು. ನಾನು ನಿಮ್ಮ ಜೊತೆ ಆ್ಯಂಕರಿಂಗ್ ಶುರು ಮಾಡಿದ್ದೆ. ನಾನು ಕಾಲೇಜಲ್ಲಿ ಅದು ಆರಂಭ ಇರ್ಬೋದು.
ಆರಂಭ ರಾಮದಾಸ್ ಅಣ್ಣ ಜಡ್ಜ್ ಆಗಿ ಬಂದಿದ್ರು. ಹೌದು. ಜಡ್ಜ್ ಆಗಿ ಬಂದಿದ್ರು, ಅಲ್ಲಿ ನನ್ನ ಪರಿಚಯ ಆಗಿ ಫಸ್ಟ್ ಇದೇ ವಾಹಿನಿಗೆ ನಾನು ಬಂದು ಆಂಕರಿಂಗ್ ಮಾಡಿದ್ರು. ಇವ್ರು ಬಹಳ ಒಂದು ಇವ್ರು LSS ಕಾಲೇಜ್ನಲ್ಲಿ ಓದ್ತಾ ಇದ್ರು, ಜರ್ನಲಿಸಂ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಇಲ್ಲಿಂದ ಇಡೀ ಕಾರ್ಯಕ್ರಮವನ್ನು ಇದು ಮಾಡ್ಲಿಕ್ಕೆ ಹೋಗಿದ್ದೆವು. ಒಳ್ಳೆ ಮಾತನಾಡುವಂತ ಕೆಲವು ಸ್ಟೂಡೆಂಟ್ಸ್ ಕೊಡಿ ಅಂತ ಹೇಳಿದ್ರು, ಇಬ್ಬರನ್ನ ಕಳಿಸಿದ್ರು. ಅದರಲ್ಲಿ ಇವರೊಬ್ಬರು ಆಗಿದ್ರು. ಬಹಳ ಚೆನ್ನಾಗಿ ಮಾತಾಡ್ತಾರೆ, ಆಗ್ಲೇ ಪಟ 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 ಅಂತ ಮಾತಾಡ್ತಾರೆ. ನಾವು ಆಂಕರಿಂಗ್ ಮಾಡುವಾಗ ಹೇಗೆ ಮಾತಾಡ್ತೀವೋ ಅದೇ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈಗ ನೀವು ಬರ್ಬೋದಲ್ಲ ನಮ್ಮ ಚಾನಲ್ಗೆ, ನೀವು ಬನ್ನಿ ಸಂಜೆ ಫ್ರೀ ಇತ್ತ ಹೊತ್ತಿದ್ದಾಗ ಬಂದು ಇಲ್ಲೇ ಹೀಗೆ ಕ್ಯಾಮರಾ ಇಟ್ಟು ಒಂದು ಹಲೋ ಹೇಗೆ ಅಂತ ಒಂದಷ್ಟು ಫೋನ್ ಬರ್ತಾ ಇತ್ತು. ಫೋನ್ ಜೊತೆ ಮಾತಾಡ್ತಾ ಇದ್ರು. ಸೊ ನಾನ್ ಕೇಳೋದು ಅಂದ್ರೆ ಆಕ್ಚುಲಿ ಏನಂತ ಹೇಳಿದ್ರೆ, ಒಬ್ಬ ನಟನಾಗುವುದಕ್ಕೆ ಇವರಿಗೆ ಯಾರು ನನ್ಗೆ ಗೊತ್ತಿದ್ದ ಗಾಡ್ ಫಾದರ್ ಇಲ್ಲ. ಅವರಾಗೆ ಒಂದಷ್ಟು ಸಿನಿಮಾಗಳನ್ನ ಅದಾಗೆ ಬಂದ ಹಾಗೆ ಮಾಡ್ತಾ ಹೋದ್ರು. ಎಲ್ಲೂ ಬಹಳ ದೊಡ್ಡ ಏನು ನಿರೀಕ್ಷೆಗಳನ್ನ ನನ್ಗೆ ಗೊತ್ತಿದ್ದಾಗ ನಾಗರಾಜ್ ಅಂತ ಹೇಳ್ತಾ ಇದ್ದದ್ದು ಇಟ್ಕೊಂಡಿರ್ಲಿಲ್ಲ. ಎಲ್ಲ ಕಡೆ ಯಾರು ಕರೆದ್ರು, ಯಾರು ಇದು ಮಾಡಿದ್ರು, ಡ್ಯಾನ್ಸ್ ಮಾಡ್ಲಿಕ್ಕೂ ಅಥವಾ MC ಮಾಡ್ಲಿಕ್ಕೂ ಎಲ್ಲ ಕಡೆ ಕೂಡ ಹೋಗ್ತಾ ಇದ್ರು. ಬಹುಶಃ ಆ ಸಂದರ್ಭದಲ್ಲಿ ಹೀಗೆ ಹೋದ್ರೆ ಇಷ್ಟೇ ಆಗೋದು ಇವ್ರು ಅಂತ ಹೇಳ್ತಾ ಇದ್ರು. ನನ್ಗೆ ಗೊತ್ತಿದೆ ಇಷ್ಟೇ ಆಗೋದು ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಸ್ವಲ್ಪ ಗಟ್ಟಿ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತನೂ ಹೇಳ್ತಾ ಇದ್ದದ್ದು ನಾನು ಕೇಳಿದ್ದೆ. ಬಟ್ ನಾಗರಾಜ್ ಈ ಮಟ್ಟಕ್ಕೆ ಬಹುಶಃ ದಿಯಾ ಅನ್ನುವಂಥ ಸಿನಿಮಾ ಕೂಡ ಕಾರಣ ಆಗಿರ್ಬೋದು. ಬಟ್ ನಾಗರಾಜ್ ಹೇಗಿದ್ರು, ಹೇಗೆ ಮಾಡ್ಕೊಂಡು ಬಂದ್ರು, ಅದು ಕೂಡ ಕಾರಣ ಆಗ್ತದಂತ ಅಲ್ಲಿ ಏನ್ ಹೇಳ್ತೀರಿ ಅಂತ. ಅಲ್ಲ, ಆಕ್ಟರ್ ಆಗ್ಬೇಕು ಅಂತ ಎಲ್ಲೂ ನನಗೆ ಯಾರು ಬಂದು ಕೂಡ ಹೇಳಿಲ್ಲ, ಆಕ್ಟರ್ ತರ ಕಾಣ್ತೀವಿ ಅವ್ರು ಹೇಳೋದನ್ನ ನಾನು ಹೇಳಿಬಿಟ್ಟೆ. ಇಲ್ಲ, ಬಟ್ ಅದೇ ನೀವು ಹೇಳಿದಾಗೆ ಒಂದು ಜರ್ನಿ, ಆ್ಯಂಡ್ ಜರ್ನಿಯಲ್ಲಿ ಎಲ್ಲರೂ ಕೊಟ್ಟಿರುವಂಥ, ದೇವರಾಜ್ ಪೂಜಾರಿ ಅವ್ರು ಕೊಟ್ಟಿರುವಂಥ ಅವಕಾಶ ಆಗಿರ್ಬೋದು, ಮೇನ್ಲಿ ದಿಯಾ, ಅಶೋಕ್ ಸರ್, ಗಾಡ್ ಫಾದರ್ ಇಲ್ಲದೇ ಇದ್ರು ನನ್ನ ಲೈಫಲ್ಲಿ ಒಂದು ಗುರು ಥರ ಅವ್ರು ಬಂದಿರೋದ್ರಿಂದ ಇನ್ಮೇಲೆ ನಾನು ಏನೇ ಆದರೂ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಶಿವಣ್ಣ ಅವ್ರ ಜೊತೆಗೆ ನೀವು ಒಂದು ಸಿನಿಮಾದಲ್ಲಿ ಮಾಡಿರೋದು, ಡಾಲಿ ಧನಂಜಯ್ ಜೊತೆ ಮಾಡಿರೋದು. ಸೊ ಇವೆಲ್ಲ ಒಂದಷ್ಟು ಗುರುತಿಸಲಿಕ್ಕೆ ಹೌದು. ಅದೇ ಅವಕಾಶಗಳು ಬರ್ತಾ ಇದೆ. ಸ್ಪೆಷಲಿ ನಾನು ಇಲ್ಲಿವರೆಗೂ ಮಾಡಿರೋದೆಲ್ಲ ಇಂಡಿಪೆಂಡೆಂಟ್ ತಂಡಗಳು ಜೊತೆನೇ ಜಾಸ್ತಿ ಮಾಡಿರುವಂಥದ್ದು. ಶಿವಣ್ಣ ಸರ್ ಜೊತೆ, ಧನಂಜಯ್ ಸರ್ ಜೊತೆ ಆ ಒಂದು ತಂಡ ಬಿಟ್ಬಿಟ್ರೆ ಮಿಕ್ಕಿದ್ದೆಲ್ಲ ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಫಿಲ್ಮ್ಸೇ ಮಾಡಿರುವಂಥದ್ದು. ಎಲ್ಲರೂ ಒಳ್ಳೆ ಪಾತ್ರಗಳಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಮತ್ಸ್ಯಗಂಧದ್ದೇ ತೀರಾ ಒಂದು ಸ್ವಲ್ಪ ಡೆಪ್ತ್ ಇರುವಂಥ ಪಾತ್ರ, ಸೊ ಆ ಥರ ಪಾತ್ರಗಳು ಸಿಗ್ತಾ ಇದೆ, ಅದು ಖುಷಿ ಇದೆ. ಸಿನಿಮಾದಿಂದ ಸಿನಿಮಾಕ್ಕೆ ನಟನಿಗೆ ಸಂಬಂಧಪಟ್ಟ ಹಾಗೆ ನಾನು ಹೀಗೆ ಬದಲಾಗಬೇಕು, ಇಂಥದ್ದಾಗಬೇಕು ಅಂತ ಏನಾಗ್ತದೆ ಅಂದ್ರೆ ಈಗ ಪಾತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಒಂದು ಲವರ್ ಬಾಯ್ ಆಗಿರ್ತೀರಿ, ಮತ್ತೊಂದೆಲ್ಲೋ ಒಬ್ಬ ಸೋಮಾರಿ ಹುಡುಗನಾಗಿರ್ತೀರಿ, ಮತ್ತೊಂದೆಲ್ಲೋ ಯಾವುದೋ ಒಂದು ಮಾನಸಿಕವಾದಂಥ ಸ್ಥಿತಿಯಲ್ಲಿ ಇರುವಂಥ ಮತ್ತೊಬ್ಬ ಯುವಕ ಅಂತ ಆಗಿರ್ತೀರಿ, ಮತ್ತೊಬ್ಬ ರಗಡ್ ಅಂತಂತ ಇದು, ಅಥವಾ ಈ ಪೊಲೀಸ್ ಇನ್ಸ್ಪೆಕ್ಟರ್, ಈ ರೀತಿಯ ಕ್ಯಾರೆಕ್ಟರ್ಗಳು ಬಂದಾಗ ಪ್ರಿಪರೇಷನ್ಸ್ ನನ್ನದೇ ಆದ ಒಂದು ಪ್ರಿಪರೇಷನ್ಸ್ ಮಾಡ್ತೀನಿ ನಾನು. ಮತ್ತು ತೀರಾ ಪ್ರಿಪ್ರೇಷನ್ ಅನ್ನೋದಕ್ಕಿಂತ ನನ್ನ ಪ್ರಾಸೆಸ್ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ನಾನು ಆ ಪಾತ್ರ ಏನಿದೆ ಆ ಮೂಮೆಂಟಲ್ಲಿ ಆ ಪಾತ್ರದ ಬಗ್ಗೆ ಫುಲ್ ಡೀಟೇಲ್ ಆಬ್ವಿಯಸ್ಲಿ ಒಬ್ಬ ಒಳ್ಳೆ ನಿರ್ದೇಶಕರಿಗೆ ಪರಮ್ ಅನ್ನೋಂಥ ಪಾತ್ರ ನಾನು ಪ್ಲೇ ಮಾಡಿರೋದು. ದೇವರಾಜ್ ಪೂಜಾರಿ ಅವರು ಒಳ್ಳೆ ನಿರ್ದೇಶಕರಾಗಿರೋದ್ರಿಂದ ಪ್ರಾಪರ್ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಈ ಪಾತ್ರ ಇಲ್ಲಿಂದ ಇಲ್ಲಿ, ಇದರ ಗ್ರಾಫ್ ಎಲ್ಲಿಂದ ಎಲ್ಲಿ ಅನ್ನೋದು ಕೊಟ್ಟ ಮೇಲೆ ಅದ್ರ ಮೇಲೆ ನಾನು ಚಿಕ್ಕ ವರ್ಕ್ ಮಾಡ್ತೀನಿ ಹೇಗೆ ಅಂತ. ಈಗ ಮುಂದಿನ ಸಿನಿಮಾದಲ್ಲಿ ನಾನು ಬುದ್ಧಿಮಾಂದ್ಯ ನಾನು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಪಾತ್ರಗಳು ವ್ಯತಿರಿಕ್ತವಾಗಿರ್ಲಿ ಅನ್ನೋದು ನನ್ನ ಅನಿಸಿಕೆ. ತಗೊಂಡಾಗ್ಲೇ ನಾನು ಆ ಥರ ತಗೋತಾ ಇದ್ದೀನಿ. ಬುದ್ಧಿಮಾಂದ್ಯನ ಗಡ್ಡೆ ಇರುತ್ತಾ? ಟೈಮ್ ಇಲ್ಲ ಅವನಿಗೆ. ಹೌದು, ಸ್ಪೆಷಲಿ ಏಬಲ್ಡ್ ಒಂದು ಪಾತ್ರ ಆಗಿರಲಿ, ಈ ಪಾತ್ರ ಆಗಿರಲಿ, ಜೂನಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದೊಂದು ಬೇರೆ ರೀತಿಯ ಪಾತ್ರ. ಸೊ ಆದಷ್ಟು ಕತೆ ತಗೊಳ್ಳುವಾಗಲೇ ಒಂದು ಸ್ವಲ್ಪ ಡಿಫ್ರೆಂಟ್ ಪಾತ್ರಗಳನ್ನ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಆಬ್ವಿಯಸ್ಲಿ ಎಂಡ್ ಆಫ್ ದಿ ಡೇ ಸಿನಿಮಾ ಹಿಟ್ಟಾಗಿ ಜನರು ಒಂದು ಸೀನ್ ಹೊತ್ಬೇಕು, ಅದು ತುಂಬಾ ಮುಖ್ಯವಾದ ವಿಷಯ. ನಮ್ಮ ಪ್ರಯತ್ನ ಎಷ್ಟೇ ಇದ್ರು, ಬಟ್ ಪಾತ್ರಗಳು ದೇವ್ರದಾಗ ಸಿಗ್ತಾ ಇದೆ, ಈ ತರ ಡಿಫ್ರೆಂಟ್ ಪಾತ್ರಗಳು ಸಿಗ್ತಾ ಇದೆ. ತುಳುವಿಂದ ಸ್ಟಾರ್ಟ್ ಆಗಿರೋದು, ಈಗ ತಮಿಳ್, ತೆಲುಗು, ಮರಾಠಿ ಮಾಡಿದೆ, ಹಿಂದಿ ಮಾಡಿದೆ. ಮರಾಠಿ ಮೂವಿ ಬಂತ? ಅದು ಬಂದಿದ್ದು OTT ಪ್ರೈಮ್ ಅಲ್ಲಿ ಇದೆ. ಓಕೆ. ತೆಲುಗಿನಲ್ಲಿ? ತೆಲುಗು ಈಗ ಶೂಟ್ ಆಗಿದೆ, ಈಗ ಇನ್ನೊಂದು 2-3 ಮಂತ್ಸ್ ಅಲ್ಲಿ ರಿಲೀಸ್. ತಮಿಳ್ ಕೂಡ ಏಪ್ರಿಲ್ ಮೇ ರಿಲೀಸ್ ಆಗೋದು. ನಾನು ಮತ್ತೆ ಧನಂಜಯ್ ಸರ್ ಜೊತೆಲಿ ಮಾಡಿದ್ದು. ವಿಜಯ್ ಆಂಟೋನಿ ಅಂತ ತಮಿಳ್ ಸ್ಟಾರ್ ಅವರು, ಅವ್ರ ಜೊತೆ ನಾನೊಂದು ಪಾತ್ರ ಮಾಡಿದ್ದೆ. ಯಾವ್ದು ನೋಡಿ ಮಂಗಳೂರಲ್ಲಿ ಇದ್ದಾಗೆ ಅನಿಸ್ತಾ ಇತ್ತಪ್ಪ. ಆದ್ರೆ ಎಷ್ಟು ಸಿನಿಮಾಗಳು ತೆಲುಗಿನಲ್ಲಿ ಮಾಡಿದ್ದಾರೆ, ಮರಾಠಿಯಲ್ಲಿ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ. ಈಗ ಸಿಗ್ತಾ ಹೋಗ್ಲಿ, ನಮ್ದೆಲ್ಲ ಹಾರೈಕೆ. ಅದು ಎಲ್ಲಿ ಸಮಯ ಮಾಡ್ಕೊಂಡಿದೆ? ಆಯ್ತು, ದೇವ್ರದಕ್ಕೆ ಸಮಯ ಎಲ್ಲ ಅಡ್ಜಸ್ಟ್ ಆಗ್ತಾ ಮಾಡಿದೆ. ಖುಷಿ ಇದೆ, ಎಲ್ಲ ಈ ತರ ಪಾತ್ರಗಳು ಸಿಗ್ತಾ ಇರೋದು ಬಹಳ ಖುಷಿ ಇದೆ. ಈ ತರ ಪಾತ್ರಗಳು ಸಿಗ್ತಾ ಇರೋದ್ರಿಂದ ಹೊಸ ವಿಷಯಗಳನ್ನ ಕಲಿಯೋಕ್ಕೆ ಬಹಳ ಈಸಿ. ಅಂದ್ರೆ ನಿಮಗೆ ಗೊತ್ತು, ನಾನು
ಥಿಯೇಟರ್ ಮಾಡಲಿಲ್ಲ ಆ್ಯಂಡ್ ಎಲ್ಲೂ ಫಾರ್ಮಲ್ ಎಡ್ಯುಕೇಷನ್ ಇಲ್ಲ ಆ್ಯಕ್ಟಿಂಗಲ್ಲಿ, ಬರೀ ಡ್ಯಾನ್ಸು ಆ್ಯಂಕರಿಂಗ್ ಅದೇ ಇದ್ದಿದ್ದು. ಸೊ ಈ ಥರ ಪಾತ್ರಗಳು ಸಿಕ್ಕಾಗ ಅದರದ್ದು ರಿಸರ್ಚ್ ಮಾಡಿದಾಗ ಕಲಿಯುವಂಥದ್ದು. ಈಗ ಪರಮ್ಮನ್ ಹೊತ್ತ ಪಾತ್ರ ದೇವರಾಜ್ ಪೂಜಾರಿ ಅವ್ರು ಕೊಟ್ಟುವಂಥ ಪಾತ್ರ ನಂಗೆ ಸಿಕ್ಕಿರೋದ್ರಿಂದ ಅದ್ರ ಬಗ್ಗೆ ನಾನು ಸ್ವಲ್ಪ ಒಂದಷ್ಟು ರಿಸರ್ಚ್ ಮಾಡಿ ಪಾತ್ರದ ಬಗ್ಗೆ ಏನೆಲ್ಲ ಮಾಡ್ಬೋದು ಅಂತ ನೋಡಿದಾಗ ನಾನೇ ಒಂದು ಸ್ವಲ್ಪ ಕಲಿಯಕ್ಕೆ ಶುರು ಮಾಡಿದೆ ಹೊಸ ವಿಷಯಗಳು. ಸೊ ಇದರಿಂದ ಒಂದಷ್ಟು ವಿಷಯಗಳು ಕಲಿತೆ. ಸೊ ಗ್ರೋಯಿಂಗ್ ವಿತ್ ದ ಫಿಲ್ಮ್ಸ್ ಅಂತ ಹೇಳ್ಬೋದು. ಎಸ್ ಸರ್, ಒಂದನೇದಾಗಿ ಇದರಲ್ಲಿರುವಂತಹ ಪಾತ್ರಗಳು ಈಗ ಪೃಥ್ವಿ ಅಂಬರ್ ಹೇಳಿದ ಹಾಗೆ ಒಂದು ಥಿಯೇಟರ್ ನಲ್ಲಿ ಇರುವಂತವ್ರನ್ನ ನೀವು ತೆಗೆದುಕೊಂಡಿದ್ದೀರಾ, ಮತ್ತೆ ಎಲ್ಲ ಒಂದು ಥಿಯೇಟರ್ ಇಂದ ಹೊರತಾಗಿರುವಂತವರನ್ನು ಕೂಡ ತೆಗೆದುಕೊಳ್ತಾರೆ. ಎಲ್ಲ ಕ್ಯಾರೆಕ್ಟರ್ಗಳು ಬಂದಾಗ ಮತ್ತೆ ಎಲ್ಲರೂ ಕೂಡ ಆಯಾಯ ಕ್ಯಾರೆಕ್ಟರ್ ಸಂಬಂಧಪಟ್ಟ ಹಾಗೆ ತಮ್ಮನ್ನು ತಾವು ತೋರಿಸಿಕೊಂಡು ನೈಜವಾಗಿ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಮುಂದೆ ಈ ಸಿನಿಮಾವನ್ನು ಒಂದಷ್ಟು ಜನರ ಕೊನೆಗೆ ಮುಟ್ಟಿಸುವಂತ ರೀತಿಯಲ್ಲಿ ಹೌದು, ಅದು ಹೇಗೆ, ಯಾವ ರೀತಿಯ ಹೇಗೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು ಜನರೇ ಅದಕ್ಕೆ ದಾರಿ ತೋರಿಸ್ಬೇಕು. ಈಗ ಮಂಗಳೂರು, ಕುಂದಾಪುರ, ಉಡುಪಿ ಬಿಟ್ಟು ಹೊರಗಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ಜನ ನುಗ್ಗಿ ಬರ್ತಾ ಇಲ್ಲ. ಜನ ನುಗ್ಗಿ ಬರೋದಕ್ಕೆ ಮಂಗಳೂರಲ್ಲೋ ಕುಂದಾಪುರದಲ್ಲೋ ಏನೋ ಒಂದು ದೊಡ್ಡದಾಗಿ ಸುದ್ದಿ ಆಗಬೇಕು. ಅಂದರೆ ಮೀನುಗಾರರೇ ಒಗ್ಗಟ್ಟಾಗಿ ಸಿನಿಮಾಗಳನ್ನು ನೋಡುವಂಥದ್ದಾಗಿರ್ಬೋದು. ಈ ಥರದ್ದು ಒಂದು ಕಲ್ಚರ್ ಸ್ಟಾರ್ಟ್ ಆದರೆ ಈಗ ಮೀನುಗಾರರ ಬಗ್ಗೆ ಸಿನಿಮಾಗಳು ತುಂಬ ರೇರಾಗಿ ಬರುತ್ತೆ. ಈಗ ಒಂದು ಸಿನಿಮಾದಲ್ಲಿ ಏನೋ ಮೀನುಗಾರರ ಬಗ್ಗೆ ಹೇಳ್ತಾರೆ, ಕಂಪ್ಲೀಟ್ ಮೀನುಗಾರರ ಬಗ್ಗೆ ಸಿನಿಮಾ ಇಂಡಿವಿಜುವಲ್ ಆಗಿ ಬರಲಿಲ್ಲ ಇಲ್ಲಿವರೆಗೆ. ಸೊ ಹಾಗಾಗಿ ಆವಾಗ ರಾಜ್ಕುಮಾರ್ ಅವರದ್ದು ಬಂದಿತ್ತು ಒಂದು ಮುತ್ತಿನ ಕತೆ, ಶಂಕರ್ ನಾಗ್ ಅವರ ಡೈರೆಕ್ಷನಲ್ಲಿ. ಅದು ಕಂಪ್ಲೀಟ್ ಮೀನುಗಾರರ ಮೇಲೆ ಹಿಡಿದಿರುವಂಥ ಕತೆ. ಅದಾದಮೇಲೆ ಫುಲ್ ಸ್ಕೇಲಲ್ಲಿ ಬಂದಿರುವಂಥದ್ದು ಇದೇನೆ. ಸೊ ಈ ಟೈಮಲ್ಲಿ ಮೀನುಗಾರರೆಲ್ಲ ಸೇರಿ ಅಥವಾ ಮೀನುಗಾರಿಗೆ ನಾವು ಮೀನು ತಿನ್ನುವಂಥವ್ರೆ ನಾವು ಆಲ್ಮೋಸ್ಟ್, ನಾನು ಕೂಡ ತಿಂತೀನಿ. ನಾವು ಹೇಗೆ ಮೀನು ತಿಂತೀವೋ ಅದು ಅವ್ರ ಸಿನಿಮಾಗಳನ್ನು ನೋಡೋದಕ್ಕೂ ನಾವು ಹೋಗಬೇಕಾಗತ್ತೆ. ಸೊ ಅದು ನಮ್ಮ ಧರ್ಮ ಅಂತ ನಾವು ಅಂದ್ಕೋತೀವಿ. ಸೊ ಅದೇ ಥರ ಅಂದ್ಕೊಂಡು ಜನ ಬಂದು ಸಿನಿಮಾ ನೋಡಿದ್ರೆ ಖಂಡಿತ ಕೊಟ್ಟಿರೋ ದುಡ್ಡಿಗೆ ಮೋಸ ಆಗೋದಿಲ್ಲ. ಭಾಳ ಎಂಟರ್ಟೈನ್ಮೆಂಟ್ ಆಗಿದೆ, ಕ್ವಾಲಿಟಿ ಇದೆ ಸಿನಿಮಾದಲ್ಲಿ, ಲೋ ಕ್ವಾಲಿಟಿ, ಎಲ್ಲೂ ಒಂದು ನಿಮಿಷ ನಿಮ್ಗೆ ಬೋರ್ ಆಗಲ್ಲ. ಸೊ ಆ ಅಶ್ಯೂರೆನ್ಸ್ ಕೊಡ್ತೀವಿ ನಾವು ನಮ್ಮ ತಂಡದಿಂದ. ದಯವಿಟ್ಟು ಸಿನಿಮಾವನ್ನು ಜನತೆ ಬಂದು ನೋಡಬೇಕು, ನೋಡಿ ನಮ್ಮ ಪೃಥ್ವಿ ಅಂಬರ್ ಅವ್ರನ್ನ ಬೆಳೆಸಬೇಕು ಅಂತ ನಮಗೆ, ನಮ್ಮ ತಂಡವನ್ನು ಬೆಳೆಸಬೇಕು. ಯಾಕಂದರೆ ಅವರೇನೋ ಒಂದು ಈಗ ಒಂದು ಅಸೆಟ್ ಥರ ನಮಗೆ ಕನ್ನಡ ಇಂಡಸ್ಟ್ರಿಗೆ ಅವರಿಗೆ ಮುಂದೆ ಒಂದು ದೊಡ್ಡ ಮಟ್ಟದ ನಟ ಆಗ್ತಾರೆ. ನಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಇದೆ. ನನಗೆ ಒಂದು 15 ದಿನ ಆದ್ಮೇಲೆ ಗೊತ್ತಾಗಿದ್ದು ಥಿಯೇಟ್ರಲ್ಲಿ ಮಾಡಿಲ್ಲ ಅಂತ. ನೀವು ಇವಾಗ ಹೇಳಿದ್ರಿ ಥಿಯೇಟ್ರ್ ಇರೋರು ಇಲ್ಲದೆ ಇರೋರು. ನಾನು ಅಂದ್ಕೊಂಡೆ ದಿಯಾ ಸಿನಿಮಾ ನೋಡಿ ಇಲ್ಲ ಇವರು ಕೇಳುವಂಥದ್ದು ಏನಿಲ್ಲ, ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರ್ತದೆ ಅಂತ. ನಾವೆಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡವ್ರು ಆಲ್ಮೋಸ್ಟು. ಸೊ ಇವರು ಹಾಗೆ ಇರ್ತಾರೆ ಅಂತ. ಆಮೇಲೆ ಒಂದಿನ ಕೇಳಿದ್ರೆ ಇಲ್ಲ, ನಾನು ಯಾವುದೇ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಹೀಗೆ. ನಮ್ಗೆ ಇವತ್ತು ಕೂಡ ನಮಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ಸುಮಾರು ಸರಿ ಹೇಳಿದ್ದೀನಿ. ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಷ್ಟು ಚೆನ್ನಾಗಿ ನಿಭಾಯಿಸ್ಬೋದು. ಆಮೇಲೆ ಗೊತ್ತಾಗಿತ್ತು ಅವ್ರ ಶ್ರದ್ಧೆ. ಸೊ ಆ ಥರ ಒಂದು ಅವರು ಹುಟ್ಟಲ್ಲೇ ಇದೆ. ಹೌದು, ಹುಟ್ಟಲ್ಲೇ ಇದೆ ಆ ಕಲೆ. ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಎಲ್ಲವನ್ನು ಸಖತ್ತಾಗಿ ಮಾಡ್ತಾರೆ. ಸೊ ಇದನ್ನೇನೋ ಒಂಚೂರು ಗೆಲ್ಲಿಸಿದ್ರೆ ಅವರ ಮಾಸ್ ಅಪಿಯರೆನ್ಸ್ ಇನ್ನೊಂದು ಬೇರೆ ಬೇರೆ ಬದಲಾದಂಥ ಪಾತ್ರಗಳನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹಂಗೆ ನಮಗೂ ಕೂಡ, ನನ್ನ ತಂಡಕ್ಕೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು, ಹೊಸ ಕಂಟೆಂಟ್ ಬೇಸ್ ಸಿನಿಮಾಗಳನ್ನು, ಈಗ ನೆಕ್ಸ್ಟ್ ಮಂಗಳೂರದೇ ಕತೆ ಇನ್ನೊಂದು ಹಾಸ್ಕೊಂಡಿದ್ದೀವಿ. 2-3 ಕತೆಗಳು ಬೇರೆ ಬೇರೆ ಆ್ಯಂಗಲ್ಲು. ಈಗ ಒಂದು ಫಿಶರ್ ಮ್ಯಾನ್ಸ್ ಆಯಿತು, ಇನ್ನೊಂದು ಯಾವುದ್ಯಾವುದೋ ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಸ್ಕೇಲಲ್ಲಿ ಹೋಗಿ ಟ್ರೈ ಮಾಡ್ಬೋದು, ಸ್ಮಾಲ್ ಸ್ಕೇಲಲ್ಲದೆ. ಅಂದರೆ ನಮ್ಮ ಮಂಗಳೂರಿನ ಕಲ್ಚರ್, ನಮ್ಮ ಕರಾವಳಿ ಕಲ್ಚರು ಹೊರಗಡೆ ಪ್ರಪಂಚಕ್ಕೆ ಪರಿಚಯಿಸುವಂಥದ್ದು, ಯಾವುದೇ ಚ್ಯುತಿ ಆಗದೇನೆ ಅದು ನೋಡ್ಕೊಂಡು, ಕಲೆ ಆಗಿರ್ಬೋದು, ಯಾವುದೇ ಯಕ್ಷಗಾನ ಇರ್ಬೋದು, ಸಾಕಷ್ಟು ಕತೆಗಳಿದ್ದಾವೆ. ಕತೆಗಳನ್ನು ಹೊರಗಡೆ ಚೆಲ್ಲೋದಕ್ಕೆ ಯಾವುದೇ ತಂಡಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು. ಈಗ ಒಂದು ನಿರ್ಮಾಪಕನನ್ನು ಸೋಲಿಸ್ಬಿಟ್ರೆ ಆ ನಿರ್ಮಾಪಕ ಮತ್ತೆ ಇನ್ನೊಂದು ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಭಯ ಬಿಡ್ತಾರೆ. ನಿರ್ದೇಶಕ ಮತ್ತೆ ಇನ್ನೊಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಸೊ ಇದು ಆಗ್ಬಿಡುತ್ತೆ. ಸೊ ಈ ದೃಷ್ಟಿಯಿಂದ ಜನತೆ ದಯವಿಟ್ಟು ನಮ್ಮ ಸಿನಿಮಾವನ್ನು ಬಂದು ನೋಡಬೇಕು ಅಂತ ನಾವು ನಮ್ಮ ತಂಡದ ಪರವಾಗಿ ಕೇಳ್ಕೊಳ್ತೀವಿ. ಇಲ್ಲ, ಸಿನಿಮಾ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ ಅಷ್ಟೇ. ಇವತ್ತೇ ನೋಡಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಮಲ್ಟಿಪ್ಲೇಸ್ಗಳಲ್ಲಿ ಭಾಳ ಕಾಂಪಿಟೇಷನ್ಸ್ ಇದೆ, ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇರುತ್ತೆ. ಇವತ್ತು ನೋಡಿದ್ರೆ ನಾಳೆ ಮುಂದೆ ಮಾಡ್ತಾನೆ, ಆ ಥರದ್ದಿದೆ. ದಯವಿಟ್ಟು ಇವತ್ತೇ ಹೋಗಿ ಜನ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ರಿಗೂ ಧನ್ಯವಾದಗಳು. ದೇವರಾಜ್ ಪೂಜಾರಿ ಅವರಿಗೂ, ಪೃಥ್ವಿ ಅಂಬರ್ ಮತ್ತು ನಾಗರಾಜ್ ಬೈದೂರು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾನೆ. ಇದು ಇವತ್ತಿನ ವಿಶೇಷ. ನಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾ ಇರಿ ಫೋರ್ಸ್. ನಮಸ್ಕಾರ.